ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಮಸ್ಕಾರ. ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ದ್ವೇಷ ಭಾಷಣಕ್ಕೆ ಕಂಟ್ರೋಲ್ ಅನ್ನ ತರುವ ನಿಟ್ಟಿನಲ್ಲಿ ಹಾಗೆ ದ್ವೇಷ ಭಾಷಣವನ್ನ ಮಾಡೋ ಮೂಲಕ ಸಮಾಜದ ಸ್ವಾಸ್ಥ್ಯವನ್ನ ಕದಡುವವರ ವಿರುದ್ಧ ಕಠಿಣ ಕಾನೂನು ನಿಯಮವನ್ನ ತರುವ ಸಲುವಾಗಿ ರಾಜ್ಯ ಸರ್ಕಾರ ಹೊಸದೊಂದು ಹೆಜ್ಜೆಯನ್ನ ಇಟ್ಟಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮಸೂದೆಗೆ ಕ್ಯಾಬಿನೆಟ್ ಸಭೆಯಲ್ಲಿ ಅಂಗೀಕಾರ ಲಭ್ಯವಾಗಿದೆ. ಬೆಳಗಾವಿ ಅಧಿವೇಶನದಲ್ಲಿ ಇದನ್ನ ಪಾಸ್ ಮಾಡುವ ವಿಶ್ವಾಸದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇದೆ. ಅಸಲಿಗೆ ದ್ವೇಷ ಭಾಷಣವನ್ನ ನಿಗ್ರಹಿಸುವ ಸಲುವಾಗಿ ಈಗ ಆಲ್ರೆಡಿ ಇರುವ ಕಾನೂನುಗಳಲ್ಲಿ ಏನಾದರೂ ಕೊರತೆ ಇತ್ತಾ? ಈ ಸಂದರ್ಭದಲ್ಲಿ ಇಂಥದ್ದೊಂದು ನಿಯಮವನ್ನ ಜಾರಿಗೆ ತರೋ ಪ್ರಯತ್ನವನ್ನ ರಾಜ್ಯ ಸರ್ಕಾರ ಯಾಕೆ ಮಾಡ್ತಿದೆ? ಹಾಗೆ ವಿರೋಧ ಪಕ್ಷಗಳು ಹಾಗೆ ಕೆಲ ಹಿಂದೂಪರ ಸಂಘಟನೆಗಳು ಆರೋಪ ಮಾಡ್ತಾ ಇರೋ ರೀತಿಯಲ್ಲಿ ನಿಜಕ್ಕೂ ಕಾಂಗ್ರೆಸ್ ಸರ್ಕಾರದ ಈ ಹೆಜ್ಜೆಯ ಹಿಂದೆ ತುಷ್ಟೀಕರಣದ ಉದ್ದೇಶ ಇದೆಯಾ? ಹಿಂದೂ ಸಂಘಟನೆಗಳನ್ನ, ಹಿಂದೂಪರ ಧ್ವನಿಯನ್ನ ಹತ್ತಿಕ್ಕುವ ಪ್ರಯತ್ನದ ಭಾಗವಾಯಿತು? ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನವನ್ನ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗೋಣ. ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಇವತ್ತು ಬಿಜೆಪಿ ವಕ್ತಾರರಾದ ಅಜಿತ್ ಶೆಟ್ಟಿ ಅವರಿದ್ದಾರೆ. ಹಾಗೆ ಬರಹಗಾರರು, ರಂಗಾಯಣದ ಮಾಜಿ ನಿರ್ದೇಶಕರಾದ ಅಡ್ಡಂಡ ಕಾರ್ಯಪ್ಪ ಅವರಿದ್ದಾರೆ. ಮುಸ್ಲಿಂ ಮುಖಂಡರಾದ MD ಫಾರೂಕ್ ಹಾಗೆ ಅಬ್ದುಲ್ ರಜಾಕ್ ಇದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಎಂದಿನಂತೆ ಇವತ್ತು ನಮ್ಮ ಜೊತೆಯಲ್ಲಿ ಆಡಿಯನ್ಸ್ ಕೂಡ ಇದ್ದಾರೆ. ನಮಸ್ಕಾರ, ತಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಉಳಿದಾಗಿ ಅಜಿತ್ ಅವರೇ, ತಮ್ಮಿಂದಲೇ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀನಿ. ಮೊದಲ ಪ್ರಶ್ನೆಯ ಭಾಗವಾಗಿ ಈಗ ಆಲ್ರೆಡಿ BNS-ನಲ್ಲೂ ಕೂಡ ಈ ದ್ವೇಷ ಭಾಷಣಗಳನ್ನು ಅದರ ವಿರುದ್ಧವಾಗಿ ಕ್ರಮ ಕೈಗೊಳ್ಳಲಿಕ್ಕೆ ಅನೇಕ ಪ್ರಾವಿಷನ್ ಇದ್ದಾಗಿಯೂ ಕೂಡ ಈ ಹೆಜ್ಜೆ ಸರ್ಕಾರ ಇಡ್ತಿರೋದು ಯಾಕೆ? ಹಾಗೆ ನೀವು ಮಸೂದೆಯನ್ನು ಓದಿದ್ದೀರಿ ಕೂಡ, ಇದರಲ್ಲಿ ಏನಾದರೂ ಎಕ್ಸ್ಟ್ರಾ ಇದೆಯಾ? ವಿಶೇಷವಾದ ಸೂಚನೆಗಳು ಅಥವಾ ನಿಯಮಗಳೇನಾದರೂ ಇದರಲ್ಲಿ ಇದೆಯಾ ಅಂತ? ಮೇಡಮ್ ನಮಸ್ಕಾರ. ಇದು ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕ 2025 ಇವರು ಜಾರಿಗೆ ತರ್ತಾ ಇದ್ದಾರೆ. ಅಂದರೆ ಇದು ಸಂಪುಟದಲ್ಲಿ ಪಾಸಾಗಿದೆ, ನಾವು ಕಾಯ್ದೆ ತರ್ತೀವಿ ಅಂತ. ಇವ್ರು ಏನು ಹೇಳ್ತಾ ಇದ್ದಾರೆ ಇದರಲ್ಲಿ ಅಂದರೆ, ದ್ವೇಷ ಭಾಷಣಗಳನ್ನು ನಾವು ತಡಿತೇವೆ. ಹೇಟ್ ಸ್ಪೀಚ್ ಯಾವುದ್ರ ಬಗ್ಗೆ? ರಿಲಿಜಿಯನ್, ರೇಸ್, ಕಾಸ್ಟ್, ಕಮ್ಯುನಿಟಿ, ಸೆಕ್ಸ್, ಜೆಂಡರ್, ಸೆಕ್ಷುವಲ್ ಓರಿಯೆಂಟೇಷನ್, ಪ್ಲೇಸ್ ಆಫ್ ಬರ್ತ್, ರೆಸಿಡೆನ್ಸ್, ಲ್ಯಾಂಗ್ವೇಜ್, ಈ ಥರದ ಒಂದು 7-8 ಪದಗಳನ್ನು ಹಾಕಿ ಈ ಥರದ ಪದಗಳನ್ನು ಬಳಸ್ಕೊಂಡು ನಾವು ದ್ವೇಷದ ಭಾಷಣ ಮಾಡಿದ್ರೆ ನಾವು ಅದು ಅವರಿಗೆ ಒಂದಷ್ಟು ಕ್ಲಾಸ್ಗಳನ್ನ ಹಾಕಿ ನಾವು ಕಾನೂನು ಕ್ರಮ ತಗೊಳ್ತೀವಿ ಅಂತ ಹೇಳ್ತಿದ್ದಾರೆ. ಆಮೇಲೆ ನನಗೆ ಈ ಕಾನೂನು ನೋಡಿದಾಗ ಫಸ್ಟು ನೆನಪಾಗಿದ್ದು ನಮ್ಮ ಪ್ರಧಾನಮಂತ್ರಿಯವರು ಕಳೆದ ಬಿಹಾರ ಚುನಾವಣೆಯಲ್ಲಿ ಒಂದು ಮಾತಾಡ್ತಾರೆ, ಇವರು ಮಾವೋವಾದಿಗಳು ಕಮ್ಯುನಿಸ್ಟರ್ ಆಗಿಬಿಟ್ಟಿದ್ದಾರೆ ಕಾಂಗ್ರೆಸ್ ಅವರು ಅಂತ. BJP ಚುನಾವಣೆಯಲ್ಲಿ ಎದುರಿಸಿ ಕಾಂಗ್ರೆಸ್ ಪಕ್ಷನ ಸೋಲಿಸ್ತಾ ಇದೆ. ಕಮ್ಯುನಿಸ್ಟರು ಇವ್ರ ಒಳಗೆ ಹೋಗಿ ಇವ್ರ ಒಳಗಿಂದ ಇವ್ರನ್ನ ಕೊರೆದು ತಿಂದು ಇವ್ರನ್ನ ನಿರ್ನಾಮ ಮಾಡ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಈ ಕಾಯ್ದೆ ಇದೆ ಅಂತ ನನಗೆ ಅನ್ನಿಸ್ತು. ಯಾಕಂದರೆ ಹಿಂದೆ ಇವರು ಇದೇ ಸಿದ್ದರಾಮಯ್ಯವ್ರ ಸರ್ಕಾರ ಒಂದು ಕಾನೂನು ತಂದಿದ್ರು, ಮೂಢನಂಬಿಕೆಗಳ ವಿರುದ್ಧ ಕಾಯ್ದೆ ಅಂತ. ಅದು ಹೀಗೆ ಇದೆ. ಆ ಕಾಯ್ದೆ ಏನಾಯಿತು? ಎಷ್ಟು ಚರ್ಚೆ ಆಯಿತು ಅದ್ರ ಬಗ್ಗೆ? ಎಲ್ಲಿಗೆ ಹೋಯ್ತು ಆ ಕಾಯ್ದೆ? ಆ ಕಾಯ್ದೆಯ ಉಪಯೋಗ ಇಲ್ಲ ಅಂದಮೇಲೆ ಆ ಕಾಯ್ದೆ ತರುವ ನಿಟ್ಟಿನಲ್ಲಿ ಸರ್ಕಾರ ವಹಿಸಿದ ಪರಿಶ್ರಮ, ಆ ಅಧಿಕಾರಿಗಳು, ಅದಕ್ಕೆ ತಗಲಿದ ವೆಚ್ಚಗಳು, ಆ ಮಾನವ ಪರಿಶ್ರಮಕ್ಕೆ ಬೆಲೆ ಎಲ್ಲಿ ಬಂತು? ಸರ್ಕಾರದ ವ್ಯವಸ್ಥೆಗಳನ್ನು ಯಾರೋ ಒಂದಷ್ಟು ಜನರನ್ನು ತೃಪ್ತಿಪಡಿಸೋದಕ್ಕೆ ನೀವು ದುರ್ಬಳಕೆ ಮಾಡಿಕೊಂಡು, ಸರ್ಕಾರಕ್ಕೂ ಗೊತ್ತು ಈ ಕಾನೂನಿಂದ ಏನೂ ಆಗಲ್ಲ, ಯಾರೋ ಒಂದಷ್ಟು ಜನ ಇದ್ದಾರೆ, ನಮಗೊಂದಷ್ಟು ಸಣ್ಣ ಪ್ರಮಾಣದ ಅನುಕೂಲ ಆಗ್ತದೆ, ಅವರನ್ನು ಮಾನಸಿಕವಾಗಿ ಓಲೈಸ್ಕೊಂಡ್ರೆ ನೀವು ಮಾಡಿದ್ದೀವಪ್ಪ, ಮುಂದೇನು ನೋಡೋಣ, ಬೇರೆ ಬೇರೆ ಕಾರಣಗಳಿಂದ ಅದು ಲಾಗುವಾಗಿಲ್ಲ ಅನ್ನೋ ಥರದಲ್ಲಿ ಇವ್ರು ಹೇಳ್ತಿದ್ದಾರೆ. ನಾನು ಹೇಳ್ತೀನಿ, ಈಗ ಇವ್ರು ಹೇಳ್ತಾರೆ ಜಾತಿ ಅನ್ನ ಬಳಸ್ಕೊಂಡು ನೀವು ಬೈಬಾರ್ದು ಅಂತ. ಈಗ ಯಾವುದೇ ಒಂದು ಅಪರಾಧ ಏನು ಅಂದರೆ, ಅಪರಾಧ ನೀವು ಕೋಡ್ ಮಾಡಬೇಕು, ಇದು ಅಪರಾಧ, ಹೀಗೆ ಹೇಳಿದರೆ ಅಪರಾಧ. ಈಗ ಜಾತಿ ಅಂದರೆ, ಜಾತಿಯಿಂದ ಈಗ ನಿಮಗೆ ದಲಿತರನ್ನ ನೀವು ಜಾತಿ ವಿಚಾರದಲ್ಲಿ ಬೈದರೆ ಈಗಲೇ ನಿಮಗೆ ಅಟ್ರಾಸಿಟಿ ಕಾಯ್ದೆ ಇದೆ. ಹಾಗಿದ್ರೆ ಈ ಕಾಯ್ದೆ ಏನಕ್ಕೆ ಬಂತು ಅಂದರೆ, ನೀವು ಸರ್ಕಾರದವ್ರು ಏನಾರು ಹೇಳ್ತಾ ಇದ್ದಾರೆ, ಇಂಥ ಜಾತಿಗಳನ್ನು ಹಿಡ್ಕೊಂಡು ಬೈದರೆ ಅದು ಕೇಸು, ಇಂಥ ಜಾತಿಗಳನ್ನು ನೀವು ಆಯ್ತು ಬೈಕೊಳ್ಳಿ ಅಂತ ಏನಾದರೂ ಲೈಸೆನ್ಸ್ ಕೊಡ್ತಾ ಇದೆಯಾ ಸರ್ಕಾರ? ಈಗ ಈ ಬುದ್ಧಿಜೀವಿಗಳು ತಾವು ಬರೆಯುವ ಪ್ರತಿಯೊಂದು ಲೇಖನಗಳಲ್ಲಿಯೂ ಕೂಡ ಬ್ರಾಹ್ಮಣರಿಗೆ ಬೈದೆ ಒಂದು ಶಬ್ದ ಬರೆಯಲ್ಲ ಅವರು. ಬ್ರಾಹ್ಮಣಿಕರು, ಬ್ರಾಹ್ಮಣರ ಜನಿವಾರ, ಬ್ರಾಹ್ಮಣರ ಊಟ, ಅವರ ವೇಷಭೂಷ, ಇದನ್ನ ಈ ಬ್ರಾಹ್ಮಣ ಅನ್ನುವ ಪದ ಇಲ್ಲದೆ ಅವ್ರು ಒಂದು ಆರ್ಟಿಕಲ್ ಬರೆಯಲ್ಲ. ಅಥವಾ ಸರ್ಕಾರ ಇದಕ್ಕೇನಾದ್ರೂ ಬೇಸತ್ತು ಬ್ರಾಹ್ಮಣರು ಅಥವಾ ಬೇರೆ ಜಾತಿಗಳನ್ನು ಸೇರಿಸ್ಕೊಂಡು ಏನಾದ್ರೂ ಅವ್ರ ಹಿತ ಕಾಯ್ಬೇಕು ಇವ್ರು ಕೋಡಿಫೈ ಮಾಡ್ಬೇಕಲ್ಲ. ಈಗ ಇಂಥ ಜಾತಿಗಳನ್ನ ಬಳಸಿದ್ರೆ
ಅದು ಇಂತಿಂಥ ಜಾತಿಗಳನ್ನ ನಾವು ನೀವು ಹೇಳಿ ಅವ್ರ ಹೆಸರು ಹೇಳಿ ನೀವು ಮಾಡಿದ್ರೆ ಅಪರಾಧ ಆಗ್ತದೆ, ಇಂಥ ಜಾತಿಗಳ ಹೆಸರು ನೀವು ಹೇಳದೇ ಇದ್ರೆ ಅಪರಾಧ ಆಗಲ್ಲ ಅಂತ ಇವ್ರು ಹೇಳ್ಬೇಕು. ಸರಿ, ಸ್ಪಷ್ಟತೆ ಇಲ್ಲ ಅಂತ ಸ್ಪಷ್ಟತೆ ಇಲ್ಲ. ಸರಿ, ಅಬ್ದುಲ್ ರಜಾಕ್ ಅವರೇ, ನನಗೆ ಗೊತ್ತಿರೋ ಹಾಗೆ ನನ್ನ ಮಾಹಿತಿ ತಪ್ಪಿದ್ರೆ ಕರೆಕ್ಟ್ ಮಾಡಿ ಹೇಳಿ. ನೀವೇನೇ ವೈಯಕ್ತಿಕವಾಗಿ 7-8 ಕೇಸ್ಗಳನ್ನು ಹಾಕ್ಬಿಟ್ಟಿದ್ದೀರಿ ದ್ವೇಷ ಭಾಷಣಕ್ಕೆ ಸಂಬಂಧಪಟ್ಟಂತೆ. ಈ ಹೊಸ ಕಾಯ್ದೆ ಜಾರಿಯಾಗ್ಲಿಕ್ಕೆ ಮುಂಚೆನೇ ಕೇಸ್ ಹಾಕಿರೋದ್ರಿಂದ ನಿಮ್ಗೇನಾದ್ರೂ ಕೊರತೆ ಇದೆ, ಇನ್ನಷ್ಟು ಸ್ಟ್ರಾಂಗ್ ಆದ ಕಾನೂನಿನ ಅವಶ್ಯಕತೆ ಇದೆ ಅಂತ ನಿಮಗೆ ವೈಯಕ್ತಿಕವಾಗಿ ಅನ್ಸಿದ್ಯಾ? ಮೇಡಮ್, ಗೋ ಹತ್ಯೆ ನಿಷೇಧ ಕಾಯ್ದೆ ಕರ್ನಾಟಕ ರಾಜ್ಯ ಮೊಟ್ಟ ಮೊದಲನೆಯ ರಾಜ್ಯ ಇಡೀ ದೇಶದಲ್ಲಿ ಈ ಕಾಯ್ದೆಯನ್ನು ತಂದಿದ್ದು ದೇವರಾಜ ಅರಸವರ ಕಾಲದಲ್ಲಿ. ತಿರುಗು ಬೊಮ್ಮಾಯಿ ಅವರ ಸರ್ಕಾರ ಇದು ಗೋ ಹತ್ಯೆ ನಿಷೇಧ ಕಾಯ್ದೆ ತರ್ತು. ಯಾಕೆ? ಒಂದು ಸ್ವಲ್ಪ ಡೆವಲಪ್ಮೆಂಟ್ಸ್ ಆದಾಗ, ನೀವು ಇಂಪ್ರೂವ್ ಆದಾಗ, ಒಂದು ಡೆವಲಪ್ಮೆಂಟ್ ಆದ ನಂತರ ಆ ಕಾಯ್ದೆ ಒಂದು ಹೊಸ ಕಾಯ್ದೆಯನ್ನು ತಂದು ಅದರಲ್ಲಿ ಏನೇನು ಎಷ್ಟೆಷ್ಟು ಯಾವ್ಯಾವ ಥರ ಕುಂದುಕೊರತೆಗಳಿವೆ ಅದನ್ನೆಲ್ಲ ತಡೆದು ಈ ಥರ ತರದ್ರೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಇವ್ರು ತಂದರು. ಅದರಿಂದ ಜನರಿಗೇನು ಅನುಕೂಲ ಆಗಿಲ್ಲ. ಅದರಲ್ಲಿ ಬಡವರು ಪಾಪ ಹಸುಗಳು, ಎಮ್ಮೆಗಳು, ಎತ್ತುಗಳು ವಯಸ್ಸಾದ ನಂತರ ಅದಕ್ಕೆ ಏನು ಮಾಡಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ. ದಟ್ ಈಸ್ ಅ ಡಿಫ್ರೆಂಟ್ ಸ್ಟೋರಿ. ಮತಾಂತರ ನಿಷೇಧ ಕಾಯ್ದೆ ಇರಲಿಲ್ವಾ? ತಿರುಗು ಬೊಮ್ಮಾಯಿ ಸರ್ಕಾರದಲ್ಲಿ ತಂದಿಲ್ವಾ? ನಾನೇನು ಹೇಳ್ತಾ ಇದ್ದೀನಿ, ಇವತ್ತು ನಿಮಗೆ ಭಯ ಯಾಕೆ? ನಿಮ್ಮ ಅಂಗಡಿ ಬಂದಾಗ್ಬಿಡುತ್ತೆ ಅಂತನಾ? ನಿಮ್ಮ ಅಂಗಡಿ ಅನ್ಅಕ್ಸೆಪ್ಟೇಬಲ್, ನಾನು ಅಕ್ಸೆಪ್ಟ್ ಮಾಡಲ್ಲ. ಉತ್ತರ ಕೊಡಿ, ಇದನ್ನು ಕೇಳಿಸ್ಕೊಳ್ಳಿ. ಪ್ಲಾಸ್ಟಿಕ್ ಬ್ಯಾನ್ ಆದಾಗ ಪ್ರತಿಯೊಂದು ಅಂಗಡಿ ಯಾರ್ಯಾರು ಪ್ಯಾಕಿಂಗ್ ಮಾಡಿ ಕೊಡ್ತಾರಲ್ಲ ಅವ್ರಿಗೆಲ್ಲ ಪಾಪ ಭಯ ಆಯ್ತು. ಇವಾಗ ಹೆಂಗಪ್ಪ ಇದೆಲ್ಲ ಕೊಡೋದು? ಇವಾಗ 4 kg ತೊಗೊಂಡವನಿಗೆ ನಾವು ಪ್ಲಾಸ್ಟಿಕಲ್ಲಿ ಹಾಕ್ಕೊಟ್ರೆ ಇರ್ತಾ ಇತ್ತು, ಇವಾಗ ಪೇಪರಲ್ಲಿ ಹಾಕ್ಕೊಟ್ರೆ ಅದು ಬಿದೋಗ್ಬಿಡುತ್ತಲ್ಲಪ್ಪ. ಆ ಥರ BJP, RSS, ಬಜರಂಗಳ, ವಿಶ್ವ ಹಿಂದೂ ಪರಿಷತ್, ಜಾಗರಣಾ ವೇದಿಕೆ, ರಾಮಸೇನೆ ಇವ್ರಿಗೆಲ್ಲ ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ ನಮ್ಮ ಅಂಗಡಿ ನಡೆಯೋದು ಹೆಂಗೆ? ಇದೊಂದು ಕಾಯ್ದೆ ಬಂದ್ಬಿಟ್ರೆ ಇದ್ರ ಮೇಲೆ ಕೇಸಸ್ಗಳಾದ್ರೆ ನಮ್ಮ ಅಂಗಡಿ ನಡೆಸೋದು ಹೆಂಗೆ? ಇವ್ರ ಅಂಗಡಿ ನಡೆಯೋದೇ ದ್ವೇಷದ ಭಾಷಣ. ನೀವುಗಳು ಮನೆಯಲ್ಲಿ ತಲ್ವಾರ್ ಇಟ್ಕೊಳ್ಳಿ, ಇದನ್ನ ಪೂಜೆಗೋಸ್ಕರ ಅಲ್ಲ. ಸಾಧ್ವಿ ಪ್ರಜ್ಞಾ ಠಾಕೂರ್ ಬಂದು ಹೇಳಿದ್ದೇನು? ಚಾಕು ಚೂರಿ ಗರ್ಪೆ ರಖಿಯೇ. ಇದೆಲ್ಲ ದ್ವೇಷ ಭಾಷಣ ಅಲ್ವಾ? ನಿನ್ನೆ ನಿಂತ್ಕೊಂಡು ಶ್ರೀರಂಗಪಟ್ಟಣದ ಮಸೀದಿಯ ಮುಂದೆ ಅವನೊಬ್ಬ ಮಾತಾಡಿದ್ದು ಅದು ದ್ವೇಷದ ಭಾಷಣ ಅಲ್ವಾ? ಇದಕ್ಕೆಲ್ಲ ಆಲ್ರೆಡಿ ಕಾನೂನು ಇದೆ, ಇಲ್ಲ ಅಂತಲ್ಲ. ಬಟ್ ವಿ ನೀಡೆಡ್ ಅ ಸ್ಟ್ರಿಕ್ಟ್ ಕಾನೂನ್. ಒಂದು ಸ್ಟ್ರಿಕ್ಟ್ ಕಾಯ್ದೆ ಬರಬೇಕಾಗಿತ್ತು. 10 ವರ್ಷ ಜೈಲಾಗುತ್ತೆ ಅಂತ ಹೇಳಿದ್ರೆ ಆಮೇಲೆ ಬಾಯಿ ಬಿಚ್ಚಿ ಹೇಳಿ ಇರ್ರಿ ಮನೆಯಲ್ಲಿ ನೀವು ತಲ್ವಾರ್ಗಳು ಅಂತ. ಇಲ್ಲ ಅಂತ ಹೇಳಿದ್ರೆ ಬಂದು ಹೇಳಿ ನಾವು ಮಸೀದಿಯನ್ನ ಅದು ಮಾಡ್ಬಿಡ್ತೀವಿ, ಇದು ಮಾಡ್ಬಿಡ್ತೀವಿ, ನಾವೇನು ಬಳೆ ಹಾಕೊಂಡು ಕೂತಿದೀವಿ ಅಲ್ಲಿ ಹೇಳ್ಬಿಟ್ರೆ ಹೆಂಗೆ? ನಿಮಗೆಲ್ಲ ಹೇಳ್ತಿರೋದು ರಾಜ್ಯ ಜನತೆಯಲ್ಲಿ ಕೇವಲ ಒಂದಿಷ್ಟೇ ಜನ ಈ ತರ ತಲಾರಟೆಗಳಿರೋದು, ಈ ತರ ಕಿಡಿಗೇಡಿಗಳಿರೋದು. ಈ ತಲಾರಟೆಗಳಿಗೆ, ಕಿಡಿಗೇಡಿಗಳಿಗೆ ಈ ಕಾನೂನು ಬರಬೇಕಾಗಿತ್ತು, ಬಂದಿದೆ. ಇದೇನು 1 ವಾರ 1 ತಿಂಗಳು ಬಿಹಾರ್ ಚುನಾವಣೆ ಆದ್ಮೇಲೆಲ್ಲ ಪ್ಲಾನ್ ಮಾಡಿರೋದು. ಇದಕ್ಕೆ ಒಂದು ಸಜೆಷನ್ ಕಮಿಟಿ ಮಾಡಿ, ಒಂದು ಸಜೆಷನ್ ತಗೊಂಡು ಇದನ್ನ ಪ್ಲಾನ್ ಮಾಡಿ ಡ್ರಾಫ್ಟ್ ಮಾಡಿ ಮಸೂದೆ ಮಾಡಕ್ಕೆ 6-8 ತಿಂಗಳು ಸಮಯ ಬೇಕು ಅದಕ್ಕೆ. ಸರಿ, ಗೋಹತ್ಯೆ ನಿಷೇಧ ಕಾಯ್ದೆ ಬಂದಾಗ ಗೋಹತ್ಯೆ ಮಾಡುವ ಕೆಲ ಸಮುದಾಯಕ್ಕೆ ಭಯ ಆಗಿತ್ತ ಅನ್ನೋ ಪ್ರಶ್ನೆ ಅಬ್ದುಲ್ ರಜಾಕ್ ಅವರು ಉತ್ತರ ಭಯ ಆಗಿತ್ತು. ಅಡ್ಡಂಡ ಸರಿ, ಇವಾಗ ನೋಡಿ, ಈ ದ್ವೇಷ ಭಾಷಣ ಅನ್ನೋದು ಸಂಘ ಪರಿವಾರ ಹಾಗೆ ಅದರ ಪ್ರೇರಿತವಾಗಿರುವ ಹಿಂದೂ ಪರ ಸಂಘಟನೆಗಳಲ್ಲೇ ಹೆಚ್ಚಾಗಿ ಕೇಳೋಕ್ ಸಿಗೋದು. ದ್ವೇಷ ಭಾಷಣ ಮಾಡೋದು ಕೇವಲ ಹಿಂದೂ ಪರ ಸಂಘಟನೆಯವರು ಅನ್ನೋ ವಾದವನ್ನು ನೀವು ಒಪ್ತೀರಾ? ನಾನು ಒಪ್ಪೋದಿಲ್ಲ. ಆದರೆ ನನ್ನ ಸ್ನೇಹಿತರು ಹಿಂದೂ ಸಂಘಟನೆಗಳು ಮಾತ್ರ ಈ ಥರ ಕೋಮುವಾದ, ಕೋಮು ಭಾವನೆ ಕೆರಳಿಸೋದು. ಇಸ್ಲಾಂ ಸಂಘಟನೆಗಳೆಲ್ಲ ಅರಳಿಸುವವರು, ಹಿಂದೂ ಸಂಘಟನೆಯವರು ಕೆರಳಿಸುವವರು, ಅರಳಿಸುವವರು. ಇವರು ತುಂಬ ಜನಕ್ಕೆ ಕೇಸ್ ಹಾಕಿದ್ದಾರೆ. ನಾನು ಒಂದು ಕೇಸು ನನ್ನ ಮೇಲೆ ಬಿತ್ತು. ಏನು ಕೇಸು ಅಂದರೆ, ನಮ್ಮಲ್ಲಿ ಒಬ್ಬ ಚುನಾವಣಾ ಸ್ಪರ್ಧೆ ಮಾಡಿದ್ದಾಗ ನಮ್ಮ ವಿರೋಧಿ ಅಭ್ಯರ್ಥಿಯ ವಿರುದ್ಧ ನೋಡಿ ಇವರು PFI ಕಾರ್ಯಕರ್ತರದ್ದು ಕೇಸ್ ತಗೊಳ್ತಾರೆ. ಇಲ್ಲಿ ಬಂದು ದೇವಸ್ಥಾನಕ್ಕೆಲ್ಲ ದಾನ ಮಾಡಿಕೊಂಡು ಇಲ್ಲಿ ಡಬಲ್ ಆಟ ಆಡ್ತಾರೆ. ಇಷ್ಟಕ್ಕೆ ಕೇಸ್ ಆಗೋಯ್ತು. ಇಷ್ಟಕ್ಕೆ. ಇದರಲ್ಲಿ ಯಾವ ಕೋಮು ಭಾವನೆ, ಇದರಲ್ಲಿ ಏನು ದಳ್ಳುರಿ? ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅಹಂಕಾರ, ಮದ, ಪರಂಪರೆಯ ಬಗ್ಗೆ ಗೌರವ ಇಲ್ಲದಿರೋದು, ದಾಷ್ಟ್ಯತೆ, ನಾನು ಏನು ಬೇಕಾದರೂ ಮಾಡ್ತೀನಿ. ಸಿದ್ದರಾಮಯ್ಯನವರ ಮೇಲೆ ಫಸ್ಟ್ ಕೇಸ್ ಬುಕ್ ಆಗಬೇಕು ಇವರು ಹೇಳಿದ ಪ್ರಕಾರ. ಅವ್ರು ಏನು ಹೇಳಿದ್ದು? ಇಸ್ಲಾಂ ಎಂದರೆ ಶಾಂತಿ. ಹೌದು. ನಾನು ಮಾತಾಡೋ ಸುಮ್ಮನಿರಿ. ಹೌದು. ನೀವು ಮಾತಾಡುವಾಗ ಮಾತಾಡಿಲ್ಲ, ಇದು ಸಭ್ಯತೆಯ ಲಕ್ಷಣ. ನಾನು ಸಿದ್ದರಾಮಯ್ಯನವರ ಭಾಷಣವನ್ನು ಹೇಳ್ತಾ ಇದ್ದೀನಿ. ಇಸ್ಲಾಂ ಎಂದ್ರೆ ಶಾಂತಿ, ಸಮಾನತೆ, ಔದಾರ್ಯ. ಹಿಂದುತ್ವ ಅಂದ್ರೆ
ಹಿಂಸೆ, ಇಲ್ಲ. ಕೊಲೆ. ಅವ್ರು ಹೇಳಿಲ್ಲ. ಸಿದ್ದರಾಮಯ್ಯ ಇಲ್ಲ ಅಂತ ಯಾಕೆ ಹೇಳ್ತೀರಿ? ಅವ್ರು ಹೇಳಿಲ್ಲ. ನನ್ನಲ್ಲಿ ವಿಡಿಯೋ ಇದೆ. ಅವ್ರು ಹೇಳಿಲ್ಲ. ನೋಡಿ ರಜಾಕ್ ಅವರ ಇವರು ವಿಡಿಯೋ ನೋಡಿಲ್ಲ ಸರ್, ನೀವು ಮುಂದುವರಿಸಿ. ಸೆಕ್ರೆಟರಿ ಹಾಗೆ ಮಾತಾಡ್ತಾರೆ. ಹಿಂಸೆ ಅಂತ ಅಲ್ಲಲ್ಲ, ಹೇಳ್ತಾರೆ. ರಜಾಕ್ ಅವರ Personal ವಿಡಿಯೋ secretary ನೋಡಿಲ್ಲ, ಆಗಿ ನೀವು ಮುಂದುವರಿಸಿ, ನೀವು ಮುಂದುವರಿಸಿ. ನೋಡಿ ಅವ್ರು ಹೇಳಿ ಮೊದಲು ಕೇಸ್ ಅವರ ಮೇಲೆ ಜಾಡಿಸ್ಬೇಕು. ಏನಾಗಿದೆ ಅಂದ್ರೆ ಈ ಮಸೂದೆ ಬಂದಿದ್ದು ನನ್ನ ದೃಷ್ಟಿಯಲ್ಲಿ ಇವರ ಅಹಂಕಾರ. ನಾನು ಏನು ಬೇಕಾದರೂ ಹೇಳಬಲ್ಲೆ. ಇಲ್ಲಿ ಕುರ್ಚಿ ಕಿತ್ತಾಟ ಆಗ್ತಾ ಇದೆ. ಬೆಳಗಾಂ ಅಧಿವೇಶನ ಕೇವಲ 7-8 ದಿನ ನಡೆಯೋದು. ಅದರಲ್ಲಿ ಒಂದು ದಿನ, ಮೊದಲ ದಿನ ಸತ್ತವರಿಗೆ ಶ್ರದ್ಧಾಂಜಲಿ ಅಂತ ಹೋಯ್ತು. ಮಧ್ಯದಲ್ಲಿ ಶನಿವಾರ ಭಾನುವಾರ ಹೋಯ್ತು. ಇನ್ನು ಇರೋದು ಎಷ್ಟು ದಿನ? 6 ದಿನ. ಆ ಬೆಳಗಾಂ ಅಧಿವೇಶನದಲ್ಲಿ ಚರ್ಚೆ ಆಗಬೇಕಾದದ್ದು ರೈತರ ಬಗ್ಗೆ, ಉತ್ತರ ಕರ್ನಾಟಕದ ಕಷ್ಟಗಳ ಬಗ್ಗೆ, ಈ ರಸ್ತೆಗಳು ಹದಗೆಟ್ಟಿರೋ ಬಗ್ಗೆ, ಮತ್ತು ಇದೇನು ಎಷ್ಟಿ ದುಡ್ಡನ್ನು ತಿಂದು ಬಿಟ್ರಲ್ಲ ಆ ತಿಂದ ಭ್ರಷ್ಟಾಚಾರದ ಬಗ್ಗೆ, ಇದರ ಬಗ್ಗೆ ಚರ್ಚೆ ಮಾಡುವುದನ್ನು ಡೈವರ್ಟ್ ಮಾಡಲಿಕ್ಕೆ ಇಂಥ ಒಂದು ಮಸೂದೆಯನ್ನು ತಂದಿದ್ದಾರೆ. ಇದು ಕಣ್ಣು ಕಟ್ಟುವ ತಂತ್ರ. ಈ ಮಸೂದೆಗೆ ಮೊದಲೇ ಇದೆ. ಸ್ಪೀಚ್ ಮಾಡುವವರ ಮೇಲೆ ಕೇಸ್ ಆಗ್ತಾನೆ ಇದೆ. ಪುನೀತ್ ಕೆರೆಹಳ್ಳಿ ಅಂತವರ ಮೇಲೆ, ಸರ್ಕಾರದ ಮೇಲೆ ಯಾವ ಟೀಕೆ ಮಾಡೋದಿಲ್ಲ ಅಂತ ಸರಿ, ಆ ಚರ್ಚೆಗಳ ಜೊತೆಯಲ್ಲಿ ಅಭಿವೃದ್ಧಿಯ ಜೊತೆಗೆ ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡೋ ಪ್ರಯತ್ನ ಕೂಡ ಮಾಡ್ತೀವಿ ಅಂದ್ರೆ ತಪ್ಪೇನ್ ಮಾಡ್ತಿದೆ ಸರ್ಕಾರ? ಅದನ್ನೇ ಹೇಳ್ತಾ ಇಲ್ಲ, ಡೈವರ್ಟ್ ಮಾಡ್ಲಿಕ್ಕೆ. ಈ ಮಸೂದೆ ಬಗ್ಗೆ ಚರ್ಚೆ ಆಗುತ್ತೆ, 3-4 ದಿನ ಕಿತ್ಕೊಂಡು ಹೋಗುತ್ತೆ, ಕೊನೆಯ ದಿನ ಗದ್ದಲದಲ್ಲಿ ಮಸೂದೆ ಪಾಸ್ ಆಗುತ್ತೆ. ಇದು ಎಲ್ಲ ಸಂಸದೀಯ ನಡವಳಿಕೆಯಲ್ಲಿ ನಾವು ಕಾಡ್ತಾ ಇರೋದು. ಲೋಕಸಭೆಯಲ್ಲೂ ಹಾಗೆ, ಇಲ್ಲಿಯೂ ಹಾಗೆ ಆಗ್ತದೆ. ಗದ್ದಲಗಳಾಗುತ್ತವೆ, ಗದ್ದಲಗಳ ಮಧ್ಯೆ ಮಸೂದೆ ಪಾಸ್ ಆಗುತ್ತೆ. ಆ ಗದ್ದಲಗಳಲ್ಲಿ ನಾನು ಇದನ್ನು ಅನುಮೋದಿಸ್ತೀನಿ, ನಾನು ಇದನ್ನು ಅನುಮೋದಿಸ್ತೀನಿ, ನಾನು ಇದನ್ನು ಅನುಮೋದಿಸ್ತೀನಿ ಅಂತ ಸ್ಪೀಕರ್ ಹೇಳ್ತಾರೆ. ಈ ತರ ಎಷ್ಟು ಬಿಲ್ಗಳು ಹೀಗೆ ನಾನು ಇದ್ರ ಬಗ್ಗೆ, ಇದು ಒಂದರ ಬಗ್ಗೆ ಹೇಳೋದಲ್ಲ, ಒಟ್ಟು ಬೆಳಗಾಂ ಅಧಿವೇಶನ ಹುಲಗೆಡಿಸಲಿಕ್ಕೆ ಅಲ್ಲಿ ಬೇಕಾದಷ್ಟು ಚರ್ಚೆಗಳಿದೆ, ಸಾಂವಿಧಾನಿಕ ಚರ್ಚೆಗಳಿದೆ, ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಇದೆ, ಇವರ ಒಳ್ಳೆಯ ಆಡಳಿತದ ಬಗ್ಗೆ ಸಮರ್ಥನೆ ಮಾಡಿಕೊಳ್ಳಕ್ಕೆ ಅವಕಾಶಗಳು ಬೇಕು, ಎಲ್ಲವೂ ಇದೆ. ಯಾವುದನ್ನು ಮಾಡಲ್ಲ. ಇದು ಅಹಂಕಾರ, ದರ್ಪ, ಮದ, ಪರಂಪರೆಯ ಬಗ್ಗೆ. ಈ ಮಸೂದೆಯಲ್ಲಿ ಎಲ್ಲಾದ್ರೂ ನೀವು ಕೂಡ ಓದ್ಕೊಂಡಂತೆ ಅಜಿತ್ ಅವರು ಕೂಡ ಇದಕ್ಕೆ ನಂತರದಲ್ಲಿ ಉತ್ತರ ಕೊಡ್ಲಿ. ಹಿಂದೂಗಳ ವಿರುದ್ಧವಾಗಿ ಅಥವಾ ಮುಸಲ್ಮಾನರ ತುಷ್ಟೀಕರಣದ ಭಾಗವಾಗಿ ತರ್ತಾ ಇರುವ ಕಾನೂನು ಅನ್ನೋ ರೀತಿಯಲ್ಲಿ ಎಲ್ಲಾದ್ರೂ ಉಲ್ಲೇಖ ಇದೆಯಾ? ನಿಮಗೆ ಅನ್ಸುತ್ತಾ ಇಂಥದ್ದೊಂದು ಕಾನೂನನ್ನ ಜಾರಿಗೆ ತರೋ ಮೂಲಕ ಮುಸಲ್ಮಾನರ ತುಷ್ಟೀಕರಣ ಮಾಡಲಿಕ್ಕೆ ಕಾಂಗ್ರೆಸ್ಗೆ ಸಾಧ್ಯವಾಗುತ್ತೆ ಅಂತ? ಆ ಥರ ಏನೂ ಇಲ್ಲ ಮೇಡಮ್, ತಪ್ಪು ಆಲೋಚನೆ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಒಂದೇ ಕಾನೂನು. ಇಲ್ಲಿ ಬರೇ ಮುಸಲ್ಮಾನರ ಪರವಾಗಿರಲಿ ಅಥವಾ ಹಿಂದೂಗಳ ಪರವಾಗಿರಲಿ ಅಂತ ಮಾಡಿಲ್ಲ. ಇವರು ಮಾಡಿರೋದು ಏನಂದರೆ ಎಲ್ಲರಿಗೂ, ಸಾರ್ವಜನಿಕರಿಗೆ ನೋಡಿ, ಮಾನವೀಯತೆ ಹಕ್ಕನ್ನು ಎಲ್ಲರಿಗೂ ಸೇರಬೇಕು. ಮತ್ತು ಕೆಲವ್ರಿಗೆ ಯಾರು ತಿಳುವಳಿಕೆ ಇಲ್ಲ ಅವ್ರವ್ರಿಗೂ ತಿಳುವಳಿಕೆ ಹೋಗಬೇಕು, ಮತ್ತು ಅವರು ಉಪಯೋಗಿಸ್ಬೇಕು ಅದನ್ನು. ಯಾಕಂದರೆ ಇವತ್ತು ನೋಡಿ, ನಾನು ಹೇಳ್ತಾ ಇದ್ದೀನಿ, ಇವ್ರು ಹೇಳ್ತಾ ಇದ್ರು ಪುನೀತ್ ಕೆರೆಹಳ್ಳಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ರು. ಪುನೀತ್ ಕೆರೆಹಳ್ಳಿ ಬಗ್ಗೆ ಮಾತಾಡಬೇಕಾದ್ರೆ ಬಹಳಷ್ಟು ವಿಚಾರಗಳಿದೆ. ಆದರೆ ಅವ್ರಿಗೆ ಕರೆದಿ ಸನ್ಮಾನ ಮಾಡ್ತಾರೆ. ಏನಕ್ಕೋಸ್ಕರ? ಒಬ್ಬ ಮರ್ಡರ್ ಮಾಡಿರೋರಿಗೆ ಮತ್ತು ಗೋಹತ್ಯೆ ಹೆಸರಲ್ಲಿ ದುಡ್ಡು ವಸೂಲಿ ಮಾಡೋರ ಬಗ್ಗೆ. ಇವತ್ತು ಒಂದು ನಿಮಿಷ ನಾವು ಮಾತಾಡುವಾಗ ನಾನು ಒಂದು ಹೇಟ್ ಸ್ಪೀಚ್ ಬಗ್ಗೆ ಮಾತಾಡಿದಾಗ ಇಷ್ಟು ಇಲ್ಲಿ ಗಲಭೆಗಳಾಗ್ತಾ ಇದೆ ಅಂದರೆ ತಿಳ್ಕೊಳ್ಳಿ ಹೊರಗೆ ಎಷ್ಟು ನಡೀತಾ ಇರ್ಬೋದು. ಯೋಚನೆ ಮಾಡೋ ಮಾತು. ಇನ್ನೊಂದು ಒಂದು ನಿಮಿಷ ಹೇಳಿ, ಸಣ್ಣ ಸಣ್ಣ ಮಕ್ಕಳನ್ನ ಕರ್ಕೊಂಡೋಗಿ ನೀವು ಸ್ಪೀಚ್ ನೋಡಿದ್ದೀರ? ಅಲ್ಲಿ ಏನು ಹೇಳ್ತಾರೆ? ಡಬಾಲ್ ಡುಮುಲ್ ಡುಮಾಕು ಮಜೀದ್ ಹೊಡಿಯೋದು ಪಕ್ಕ ಅಂತಾರೆ. ನಾನು ನಮ್ಮ ಮುಂದೆ ಬರೋ ಫ್ಯೂಚರಲ್ಲಿ ನಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಇದೇನ ನಾವು ಕಲಿಸ್ಕೊಡ್ತಾ ಇರೋದು. ನೀವು ಇವತ್ತು ನೋಡಿ, ಪಕ್ಕದ ದೇಶ, ನಾವು ಬೇರೆ ದೇಶದ ಬಗ್ಗೆ ಮಾತಾಡಬಾರ್ದು, ಯಾಕಂದರೆ ನಮ್ಮ ದೇಶ ಬಗ್ಗೆ ನಮಗೆ ಪ್ರೀತಿ ವಿಶ್ವಾಸ ಇದೆ, ನಾವು ಅದ್ರ ಬಗ್ಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಆದರೆ ಪಕ್ಕದ ದೇಶದಲ್ಲಿ ನೀವು ಹೋಗಿ ನೋಡಿ, ಮಕ್ಕಳನ್ನ ಹೇಗೆ ಬೆಳಿಬೇಕು, ಹೇಗೆ ಓದಬೇಕು, ಏನನ್ನ ನಾವು ಕೆಲಸ ಮಾಡಿದ್ರೆ ಏನು ಸಿಕ್ಕುತ್ತೆ ಅಂತ ಕಲಿಸ್ಕೊಡ್ತಾರೆ. ಇಲ್ಲಿ ನಾವು ಏನು ಕಲಿಸ್ಕೊಡ್ತಾ ಇದ್ದೀವಿ? ಒಂದ್ ನಿಮಿಷ ಇರ್ರಿ. ಹೇಳಿ ಸರ್, ಹೇಳಿ. ಇಲ್ಲಿ ನಾವೇನ್ ಕಲ್ಸ್ಕೊಡ್ತಾ ಇದೀವಿ? ದ್ವೇಷ ಭಾಷಣಗಳನ್ನ ಕಲ್ಸ್ಕೊಡ್ತಾ ಇದೀವಿ. ಯಾರು ಕಲ್ಸ್ಕೊಡ್ತಿರೋದು? ಒಂದ್ ನಿಮಿಷ. ಶ್ರೀರಂಗಪಟ್ಟಣದಲ್ಲಿ ಕರ್ಕೊಂಡು ಹೋದ್ರಲ್ಲ ಸಣ್ಣ ಸಣ್ಣ ಮಕ್ಕಳಿಗೆ, ಅವ್ರು ಯಾರು ಮುಸಲ್ಮಾನರಿದ್ರ? ಗಣಪತಿ ಪ್ರೊಸೆಷನ್ ಮೇಲೆ ಕಲ್ಲು ಹೊಡೆಯೋದನ್ನ ಯಾರು ಎಲ್ಲಿ ಕಲ್ಸ್ಕೊಡ್ತಿದ್ದಾರೆ? ಹೌದಾ?
ಕಲ್ಲು ಹೊಡೆಯೋದ್ರನ್ನ ಯಾರು ಹೊಡೆದ್ರು ಮೇಡಮ್? ಯಾರು ಹೊಡೆದ್ರು ನಿಮ್ಗೂ ಗೊತ್ತು ಸರ್. ಕೇಸ್ ಒಂದ್ ನಿಮಿಷ ರೇ ಸ್ವಾಮಿ, ಆ ತರ ನೀವ್ ಎತ್ತಿದ್ರೆ ನಾನು ಎತ್ತುತ್ತೀನಿ. ಮಂಗಳೂರಲ್ಲಿ ಕೇವಲ ಒಬ್ಬ ಆಟೋ ರಿಕ್ಷಾ ಓಡಿಸ್ಕೊಂಡು ಹೋಗೋರ್ನ ಮುಸಲ್ಮಾನ ಅನ್ನೋ ಒಂದೇ ಒಂದು ಹೆಸರಿಗೋಸ್ಕರ ಅವ್ರ ಮೇಲೆ ಯಾವುದೋ ಒಂದು ಧರ್ಮದಿಂದ ಮಾತ್ರ ಕೋಮು ಪ್ರಚೋದನೆ ಆಗ್ತಿದೆ ಅನ್ನೋ ಮಾತನ್ನ ನಾವು ಹೆಂಗ್ ಒಪ್ಲಿಕ್ಕೆ ಸಾಧ್ಯ? ಗಣಪತಿ ಪ್ರೊಸೆಷನ್ ಮೇಲೆ ಚಿಕ್ಕ ಚಿಕ್ಕ ಮಕ್ಕಳು ಉಗಿತಾರೆ, ಗಣಪತಿ ಪ್ರೊಸೆಷನ್ ಹೋಗುವಾಗ ಕಲ್ ತಗೊಂಡು ಹೊಡಿತಾರೆ. ಇದು ಯಾವ ಸಮುದಾಯದಿಂದ ಆಗ್ತಿದೆ ಅನ್ನೋದು ಗೊತ್ತಿದೆ. ದ್ವೇಷ ಎರಡೂ ಕಡೆ ಇದೆ ಅನ್ನೋದನ್ನ ನೀವು ಒಪ್ಪಬೇಕು ಸರ್. ನಾವು ಎರಡು ಕಡೆ ಇದೆ ಅಂತ ನಾವು ಒಪ್ತಾ ಇದೀವಿ. ಆದ್ರೆ ನಾವು ಹೇಳ್ತಾ ಇರೋದೇನು ಗೊತ್ತಾ, ಮಾತಾಡಿದ್ರೆ ನೀವು ಹೇಳ್ತಿರಲ್ಲ KJ ಹಳ್ಳಿ DJ ಹಳ್ಳಿ ಹುಬ್ಳಿ ಅಂತ ಎತ್ತುತ್ತೀರಲ್ಲ, ಅದ್ರ ಬಗ್ಗೆನೇ ನಾನು ಮಾತಾಡ್ತಾ ಇರೋದು. ನಾನು ಹೇಳ್ತಾ ಪ್ರತಿಯೊಂದು ಧರ್ಮದಲ್ಲೂ ಇದ್ದಾರೆ. ದೇಶ ಭಾಷಣೆ ಯಾರ್ಯಾರು ಕೊಡ್ತಾ ಇದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೋಸ್ಕರ ಈ ಕಾನೂನು ಜಾರಿಗೆ ತಂದಿರೋದು. ಅದನ್ನ ಬಿಟ್ಟು ನಾನು ಅದು ಹೇಳ್ತಾರಲ್ಲ, ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲ್ ಮುಟ್ಟು ನೋಡ್ಕೊಂಡ ಅಂತ ಹೇಳ್ಬಿಟ್ಟು ಇವ್ರು ಯಾಕೆ ನೋಡ್ಕೊಳ್ತವ್ರೆ? ಅಬ್ಜೆಕ್ಷನ್ ಯಾರಾದರೂ ಮುಸಲ್ಮಾನರು ಬಂದು ಮಾಡ್ತವ್ರ? ಯಾರು ಬಂದು ಮಾಡ್ತವ್ರೆ? ಬಜರಂಗ್ ದಳದವ್ರು ಮಾಡ್ತವ್ರೆ, RSS ಮಾಡ್ತವ್ರೆ, ಹಿಂದೂ ಸಂಘಟನೆಯವರು ಎಲ್ಲರೂ ಬಂದು ಮಾಡ್ತವ್ರೆ. ಯಾರಾದರೂ ಮುಸಲ್ಮಾನರ ಕಡೆಯಿಂದ ಒಬ್ಬರಾದರೂ ಬಂದು ಮಾಡಿದಾರ ನನಗೆ ಹೇಳಿ. ಸರಿ, ಅಜಯ್ ಶೆಟ್ಟಿ ಅವರೇ, ಎಲ್ಲಿದೆ ಕೇವಲ ಹಿಂದೂಗಳನ್ನ, ಹಿಂದೂ ಸಂಘಟನೆಯನ್ನ ಟಾರ್ಗೆಟ್ ಮಾಡಿ ಈ ಕಾನೂನನ್ನ ತರಲಿಕ್ಕೆ ಸರ್ಕಾರ ಹೊರಟಿದೆ ಅಂತ ಹೇಳಿ? ಇಲ್ಲ, ಕಾನೂನಲ್ಲಿ ಎಲ್ಲೂ ಇಲ್ಲ. ಈ ಕಾನೂನಲ್ಲಿ ಇದು ಬಹಳ ಹೇಳಿದ್ದಾರೆ. ಇದು ಹಿಂದೂಗಳು ಮಾಡುವ ದ್ವೇಷದ ಭಾಷಣ, ಹಿಂದೂಗಳು ಮಾಡುವ ದ್ವೇಷದ ಅಪರಾಧವನ್ನು ಪ್ರತಿಬಂಧ ಮಾಡಲಿಕ್ಕೆ ನಾವು ಕಾನೂನು ತರ್ತಾ ಇದ್ದೇವೆ ಅಂತ ಸಿದ್ದರಾಮಯ್ಯನವರು ಎಲ್ಲೂ ಹೇಳಿಲ್ಲ. ಆದರೆ ರಜಾಕ್ ಅವ್ರಿಗೆ ನಾನು ಬಹಳ ಧನ್ಯವಾದ ಹೇಳ್ತೇನೆ ಸರ್. ನೀವು ಕ್ಲಾರಿಫೈ ಮಾಡಿಕೊಟ್ರಿ. ನೀವು ಪ್ರಾರಂಭ ಮಾಡಿದಾಗಲೇ ಹೇಳಿಬಿಟ್ರಿ ಇದನ್ನು ಹಿಂದೂಗಳಿಗೆ ನಾನು ಖಂಡಿಸಲಿಕ್ಕೆ, ಹಿಂದೂಗಳು ತಲವಾರು ಇಟ್ಕೊಂಡಾದ ಮಾಡೋದಕ್ಕೆ, ಹಿಂದೂಗಳು ಮಾಡುವ ದೇಶದ ಭಾಷಣಗಳನ್ನು ತರೀಲಿಕ್ಕೆ ಈ ಕಾನೂನನ್ನು ನಾವು ಬಳಸಬೇಕು ಅಂತ. ನೀವು ಕಾಂಗ್ರೆಸ್ನ ಪರವಾಗಿರುವವರು, ಸಿದ್ದರಾಮಯ್ಯನ ಜೊತೆಗೆ ಓಡಾಡುವವರು, ಈ ಕಾನೂನಿನಲ್ಲಿ ತಾಂತ್ರಿಕವಾಗಿ ಎಲ್ಲೂ ಯಾವುದೇ ಧರ್ಮದ ಬಗ್ಗೆ ಮಾತಾಡದೇ ಇದ್ರೂ ಕೂಡ ಅವರ ಜೊತೆಗಿರುವ ಅತ್ಯಂತ ಆತ್ಮೀಯ ಒಡನಾಟ, ಅವರ ಸಂಬಂಧಗಳನ್ನು ನೀವು ಅವ್ರ ಮನದ ಆಳದ ಮಾತುಗಳನ್ನು ಅರಿತುಕೊಂಡು ಇಲ್ಲಿ ನೀವು ಮೊದಲ ಓಪನಿಂಗ್ ಭಾಷಣ ಮಾಡಿದ್ರಲ್ಲ, ನೀವು ನಮ್ಗೆ ಕಣ್ ತೆರೆಸಿದ್ರಿ, ನಿಮಗೂ ಉತ್ತರ ಸಿಕ್ತು, ಧನ್ಯವಾದಗಳು. ನಿಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಒಂದು ನಿಮಿಷ. ಆಮೇಲೆ ಈಗ ಈ ಕಾನೂನು ಬಗ್ಗೆ ಮರಣ. ಈಗ ನಿಮಗೆ ಬಂದೂಕಿರುತ್ತೆ, ಬಂದೂಕು ಉಗ್ರಗಾಮಿ ಕೈಲೂ ಇರುತ್ತೆ, ಸೈನಿಕನ ಕೈಲೂ ಇರುತ್ತೆ. ಆದರೆ ನಮ್ಗೆ ಯಾವಾಗ ಧೈರ್ಯ ಅಂದರೆ ಬಂದೂಕು ಸೈನಿಕನ ಕೈಲಿದ್ದಾಗ. ಉಗ್ರಗಾಮಿ ಕೈಲಿ ಸೈನ್ಯ ಇದ್ರೆ ಅವ್ನು ಏನು ಮಾಡ್ತಾನೆ ಅಂತ ಗೊತ್ತು ನಮಗೆ. ಹಾಗಾಗಿ ಕಳೆದ 70 ವರ್ಷಗಳಿಂದ ಕಾಂಗ್ರೆಸ್ನ ಆಡಳಿತವನ್ನು ನೋಡಿದೆ ನಮಗೆ ಒಬ್ಬ BJPಯವನಾಗಿ ಈ ಕಾನೂನು ಏನು ಮಾಡ್ತಾ ಇದೆ ಕಾಂಗ್ರೆಸ್ಸು ಅಂತ ಹೇಳೋದಕ್ಕೆ ನನಗೇನು ಬೇರೆ ಅದನ್ನು ಅವಶ್ಯಕತೆ ಇಲ್ಲ. ಅನುಭವಗಳು, ಜೀವನ ಅನುಭವಗಳಿಂದ ನಾವು ನೋಡಿದ್ದೇವೆ. ಈಗ ನಿಮಗೆ ಮೀಸಾ ಅಂತ ಕಾಯ್ದೆ ಬಂದರು, ಎಲ್ಲಿ ತುರ್ತು ಪರಿಸ್ಥಿತಿಯಲ್ಲಿ ಏನು ಮಾಡಿದ್ರು? ಕಾನೂನು ಎಲ್ಲೂ ಹೇಳಲ್ಲ, ಅದ್ರ ಅಪ್ಲಿಕೇಶನ್ ಹೆಂಗೆ ಮಾಡ್ತೀವಿ ನಾವು. ಈಗ ನಿಮ್ಗೆ ಹೇಳ್ತೀನಿ, ಈ ಕಾನೂನಲ್ಲಿ ಹೇಳ್ತಾರೆ, ಈಗ ಯಾವುದನ್ನು ಕೋಡಿಫೈ ಮಾಡಿಲ್ಲ ಇವರು. ಇದರಲ್ಲಿ ಧರ್ಮ ಅಂದರೆ ಯಾವ ಧರ್ಮದ ಬಗ್ಗೆ ಮಾತಾಡ್ತಾರೆ, ಜಾತಿ ಅಂದರೆ ಯಾವ ಜಾತಿಗಳ ಬಗ್ಗೆ ಮಾತಾಡ್ತಾರೆ, ಯಾವುದನ್ನ ದ್ವೇಷದ ಭಾಷಣ. ಕರ್ನಾಟಕದಲ್ಲಿ ಸುಮಾರು 70 ಲ್ಯಾಂಗ್ವೇಜ್ ಇದೆ 2011 ಸೆನ್ಸಸ್ ಅಲ್ಲಿ. ಈ 70 ಭಾಷೆಗಳಲ್ಲಿರುವ ಜಾತಿ ಪದಗಳನ್ನು ಇವರು ಐಡೆಂಟಿಫೈ ಮಾಡಿದ್ರ, 70 ಭಾಷೆಗಳಲ್ಲಿರುವ ಬೈಗುಳಗಳನ್ನು ಇವರು ಐಡೆಂಟಿಫೈ ಮಾಡಿ ಡಾಕ್ಯುಮೆಂಟ್ ಮಾಡಿದ್ರ. ಸಂಸತ್ತಲ್ಲಿ ಹೇಳ್ತಾರೆ ಸಂವಿಧಾನಿಕ ಅಥವಾ ಪಾರ್ಲಿಮೆಂಟ್ರಿ, ಅನ್ಪಾರ್ಲಿಮೆಂಟ್ರಿ ಅನ್ನುವ ಭಾಷೆಗಳನ್ನು ಕೋಡಿಫೈ ಮಾಡಿದ್ದಾರೆ ಅವರು. ಇದರಲ್ಲಿ ಎಲ್ಲಿದೆ? ಅಷ್ಟು ಭಾಷೆಗಳನ್ನ ಸಮೀಕ್ಷೆ ಮಾಡಿ ಇದು 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 ಅಂತ ಎಲ್ಲೂ ಹೇಳಿಲ್ಲ. ಹಾಗೆಯೇ ಇವ್ರು ಏನ್ ಹೇಳ್ತಾರೆ ಅಂದ್ರೆ, ಕೊನೆಗೆ ಇವ್ರು ಏನ್ ಹೇಳ್ತಾರೆ ಅಂದ್ರೆ, ಯಾರು ಇದನ್ನ ಜಾರಿಗೆ ತರಬೇಕು? ಪಾಯಿಂಟ್ ನಂಬರ್ 5 ಹೇಳ್ತಾರೆ, ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಅಥವಾ ಅದರ ಮೇಲ್ಪಟ್ಟ ಅಧಿಕಾರಿಗಳು ತನ್ನ ವಿವೇಚನೆ ಬಳಸಿ ಕೇಸನ್ನ ಹಾಕಿಕೊಳ್ಳಬೇಕು. ಅಂದ್ರೆ ಕಾನೂನು ಮಾಡೋರಿಗೆ ವಿವೇಚನೆ ಇಲ್ಲ, ಅಲ್ಲಿ ಸ್ಟೇಷನ್ ಅಲ್ಲಿ ಇರೋನು ಪಾಪ ವಿವೇಚನೆ ಬಳಸಿ ಕೇಸ್ ಹಾಕಬೇಕು. ನೀವು ಇದನ್ನು ಕಂಟಿನ್ಯೂ ಮಾಡಿ ರಜಾಕ್ ಅವರೇ. ಫಾರೂಕ್ ಅವ್ರು ಸಿಂಪಲ್ ಆಗಿ ಕೇಳಿದ್ರು, ನೀವು ಹೇಳ್ದಾಗೆ ಇಲ್ಲಿ ಯಾವುದೇ ಧರ್ಮವನ್ನ ಅಥವಾ ಸಂಘಟನೆಯನ್ನ ಸ್ಪೆಸಿಫಿಕ್ ಆಗಿ ಉಲ್ಲೇಖ ಮಾಡಿಲ್ಲ. ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲೆ ಯಾಕೆ ಮುಟ್ಕೊಳ್ಬೇಕು ಹಿಂದೂ ಪರ ಸಂಘಟನೆಗಳು? ನಮಗೆ ಇವ್ರ ಬುದ್ಧಿ ಗೊತ್ತಲ್ಲ ಕಾಂಗ್ರೆಸ್ ಅವ್ರದ್ದು. ನಮಗೆ ಕಾಂಗ್ರೆಸ್ ಅವ್ರು ಏನು ಅಂತ ಅನುಭವ ಆಗಿದೆಯಲ್ಲ. ಈಗ 26/11 ಉಗ್ರಗಾಮಿ ಸಂಘಟನೆ ಹೆಡ್ಲಿನ ಇವನ್ ಕರ್ಕೊಬಂದು, ರಾಣನ್ ಕರ್ಕೊಬಂದು ತನಿಖೆ ಮಾಡ್ತಿದ್ದಾರೆ. ಅದಾಗ 3 ದಿವಸದಲ್ಲಿ ಇವ್ರು ಹೇಳಿದ್ರು RSS ಮಾಡಿದ್ವು ಅಂತ ಪುಸ್ತಕ ಬರೆದ್ಬಿಟ್ರು ಕಾಂಗ್ರೆಸ್ ಅವರು. ಇದಕ್ಕಿಂತ ಬೇಕಾ ನಮ್ಗೆ ಅನುಭವ ಇವರಿಂದ? ನಮಗೆ ಇವ್ರ ಹಳೆ ದೇವ, ನಮಗ್ ಗೊತ್ತು ಕಾಂಗ್ರೆಸ್ ಅಂದ್ರೆ ಏನು ಅಂತ. ನಾವು ಅದರಿಂದ ಬಹಳ ಜಾಗೃತಿಯಾಗಿದ್ದೀವಿ. ಈ ಕಾನೂನು ಬಹಳ ಒಳ್ಳೇದು. ಇದನ್ನ ನಾನು ಹೇಳ್ತೀನಲ್ಲ. ಹಾಗಿದ್ರೆ ಇವತ್ತು ನಿಮಗೆ ಪುಲ್ವಾಮಾ, ಪೆಹಲ್ಗಾಮ್ ಗಲಾಟೆ ಆದಾಗ ಕರ್ನಾಟಕದಲ್ಲಿ ಇವತ್ತು ಒಂದು ಅತ್ಯಂತ ಆಯಕಟ್ಟಿನ ಜಾಗದಲ್ಲಿರುವ ಮನುಷ್ಯ, ಇವ್ರು ಹೇಳ್ತಾರಲ್ಲ ಜಾತಿ ಹುಡುಕಬೇಡಿ ಅಂತ.
ಪೆಹಲ್ಗಾವ್ ಇದು ಪುಲ್ವಾಮಾ ಉಗ್ರಮ ದಾಳಿಯಲ್ಲಿ 42 ಜನ ಸೈನಿಕರು ಸತ್ತಾಗ ಅವ್ರ ಜಾತಿ ಹೇಳ್ತಾರೆ ಇದ್ರಲ್ಲಿ ಬ್ರಾಹ್ಮಣ ಸತ್ತಿಲ್ಲ ಅಂತ. ಸರಿ, ಅವ್ರ ಮೇಲೆ ಕೇಸ್ ಹಾಕ್ತಾರ. ಟಿ ಲಲಿತಾ ನಾಯಕ್ ಹೇಳ್ತಾರೆ ರಾಮ ಲಕ್ಷ್ಮಣದ ಬಗ್ಗೆ ಕೆಟ್ಟದಾಗ ಮಾತಾಡ್ತಾರೆ. ಅವ್ರ ಮೇಲೆ ಕೇಸ್ ಬಿದ್ದಿದೆ ಇವ್ರ ಮೇಲೆ ಕೇಸ್ ಬೀಳುತ್ತಾ? ಕೇಸ್ ಬೀಳುತ್ತಾ? ಲಲಿತಾ ನಾಯಕ್ ಅವ್ರ ಮೇಲೆ ಕೇಸ್ ಬಿದ್ದಿದೆ. ಕೇಸ್ ಬಿದ್ದಿದೆ. ಹಿಂದೂ ಮುಸ್ಲಿಂ ಮಾಡ್ತಿಲ್ಲ ನಾನು. ಈಗ ನೀವು ಕನ್ನಡ ವಿರೋಧಿ ಪ್ರಾಧಿಕಾರದಲ್ಲಿ ಇಟ್ಕೊಂಡವರು ಯಕ್ಷಗಾನ ಕಲಾವಿದರ ಲೈಂಗಿಕ ಬದುಕು ಬಗ್ಗೆ ಮಾತಾಡ್ತಾರೆ. ಹಾಗಿದ್ರೆ ಈ ಕಾನೂನುಗಳನ್ನು ಬಳಸ್ಕೊಂಡು ಅವ್ರ ಮೇಲೆ ಕೇಸ್ ಹಾಕ್ತೀರಾ ನೀವು? ಸರಿ, ಇರೋ ಅನುಮಾನ ಕಾಂಗ್ರೆಸ್ ಸರ್ಕಾರದ ಉದ್ದೇಶಗಳ ಬಗ್ಗೆ. ಕಾಂಗ್ರೆಸ್ ಸರ್ಕಾರ ಬಂದಾಗಲೆಲ್ಲ ಕೂಡ ಮುಸಲ್ಮಾನರ ತುಷ್ಟೀಕರಣ ಮಾಡುತ್ತೆ ಅನ್ನೋದು ವಿರೋಧ ಪಕ್ಷದ ಆರೋಪ. ಅದಕ್ಕೆ ಪೂರಕವಾಗಿ ಕೆಲವೊಂದಷ್ಟು ನಿರ್ಧಾರಗಳು ಕೂಡ ಕೈಗೊಂಡಿದೆ. ಇದಕ್ಕೇನೆ ಆತಂಕ. ಇದರ ಉತ್ತರ ಕೊಡ್ತೀನಿ. ಅದಕ್ಕೂ ಮುಂಚೆ ಅಜಿತ್ ಶೆಟ್ಟಿ ಅವರ ಒಂದು ಮಾತಿಗೆ ಒಂದು ಉತ್ತರ ನಾನು ಕೊಟ್ಬಿಟ್ಟು ಅದಾದ ನಂತರ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಇವರು ಇಷ್ಟೊಂದೆಲ್ಲ ಹೇಳಿದ್ರಲ್ಲ, ಒಬ್ಬ AMIM ಸದಸ್ಯ ಅಧ್ಯಕ್ಷನ ತಮ್ಮ ಭಗವಂತ ರಾಮನ ಮೇಲೆ ಎಷ್ಟು ಕೀಳು ಮಟ್ಟದಲ್ಲಿ ಮಾತಾಡ್ದ. ಇದೇ BJP ಸರ್ಕಾರ ಕಳೆದ 12 ಇಯರ್ಸಿಂದ ಇದೆ. ಅವನ ಮೇಲೆ ಕೇಸ್ ಇತ್ತು. ಲ್ಯಾಕ್ ಆಫ್ ಎವಿಡೆನ್ಸ್ಗೆ ಅವನಿಗೆ ಬಿಟ್ಕೊಟ್ಬಿಟ್ರು. ಯಾಕೆ ಗೊತ್ತಾ? ಅವ್ರು ಮಾತಾಡೋದ್ರಿಂದ BJPಗೆ ಸುಖ ಇದೆ ಅಂತ. ಅವ್ರು AMIM ಏನಾದ್ರು ಮಾಡಿದ್ರೆ ಸೆಕ್ಯುಲರ್ ವೋಟ್ ಕಟ್ ಆಗುತ್ತೆ, BJPಗೆ ಎಲ್ಲಾ ರಾಜ್ಯಗಳಲ್ಲಿ ಲಾಭ ಆಗುತ್ತೆ ಅಂತ ಅವನ ಮೇಲೆ ಕೇಸೇ ಇದು ಮಾಡಿಲ್ಲ. ಇದ್ರ ಮೇಲೆ ಒಂದು ಕೇಸ್ ಹಾಕಿಲ್ಲ. ನೋಡಿ, ಭಗವಂತ ರಾಮ ಅವ್ನು ಹೇಳಿರೋ ಮಾತನ್ನ ಇಲ್ಲಿ ನಿಂತ್ಕೊಂಡು ಹೇಳಕ್ಕಾಗಲ್ಲ. ಐ ರೆಸ್ಪೆಕ್ಟೆಡ್ ಯೋರ್ ಟೈಮ್. ಡಿಡ್ ಐ? ನೋ, ಐ ರೆಸ್ಪೆಕ್ಟೆಡ್ ಯೋರ್ ಟೈಮ್. ನೀವು ಮಾತಾಡುವಾಗ ಮಧ್ಯ ಮಾತಾಡಿಲ್ವಲ್ಲ, ದಯವಿಟ್ಟು ರೆಸ್ಪೆಕ್ಟೆಡ್. ನಾನೇನು ಹೇಳಕ್ ಇಷ್ಟಪಡ್ತಿದ್ದೀನಿ, ದೇವರು ಭಗವಂತ ಆ ಕಾಳಜಿ ಇದ್ದು ಆ ಮನಸ್ಸಲ್ಲಿ ಇದ್ದಿದ್ದಿದ್ರೆ ಇದೇ ಮೋದಿಯವರು ಶಿಕ್ಷೆ ಕೊಡ್ಬೇಕೈತಲ್ಲ ಅವನಿಗೆ. ಲ್ಯಾಕ್ ಆಫ್ ಎವಿಡೆನ್ಸ್ ಅಂತ ಇಡೀ ದೇಶ ಕೇಳಿಸ್ಕೊಂತು, ಆಕ್ರೋಶದಲ್ಲಿ ಬಂತು, ಪ್ರೊಟೆಸ್ಟ್ಗಳಾಯ್ತು. ಬಹಿರಂಗವಾಗಿ ಸ್ಪೀಚ್ ಅನ್ನ ಹೇಳಿದ್ದು ಒಂದು ರೆಕಾರ್ಡ್ ಮಾಡಿ CD ಅಟ್ಯಾಚ್ ಮಾಡಿ ಎವಿಡೆನ್ಸ್ಗೋಸ್ಕರ ಕೋರ್ಟ್ ಕೊಡಕ್ಕೆ ಇವರು. ನಿಮ್ಮದೇ ಉದಾಹರಣೆಗೆ ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ನೀವೇನಂದ್ರೆ AIMIM ಪಕ್ಷದವ್ರ ಮೇಲೆ ಕೇಸ್ ಹಾಕಿ ಲ್ಯಾಕ್ ಆಫ್ ಎವಿಡೆನ್ಸ್ ಅಂತ ಹೇಳಿ ಬಿಡಿಸ್ಕೊಂಡ್ ಬಂದ್ರು, BJPಗೆ ಅನುಕೂಲ. ನಮ್ಮ ರಾಜ್ಯಕ್ಕೆ ವಾಪಸ್ ಬರೋಣ ಸರ್. ಕಲ್ಲಡ್ಕ ಪ್ರಭಾಕರ್ ಭಟ್ರ ಮೇಲೆ ಕೇಸ್ ಬಿತ್ತು, ಲ್ಯಾಕ್ ಆಫ್ ಎವಿಡೆನ್ಸ್, ಅವ್ರ ಮೇಲೆ ಬಲವಂತದ ಕ್ರಮ ಕೈಗೊಳ್ಬೇಡಿ, ಬಿಟ್ರು ಆಚೆಗೆ. CT ರವಿ ಅವ್ರ ಮೇಲೆ ಕೇಸ್ ಆಯ್ತು, ದ್ವೇಷ ಭಾಷಣ, ಏನ್ ಕ್ರಮ ಆಯ್ತು? ಹೀಗೆ ಪಟ್ಟಿ ಅನೇಕ ಇದೆ. ಅಂದ್ರೆ ಇದು ಕಾಂಗ್ರೆಸ್ ಸರ್ಕಾರವೂ ಕೂಡ ಇವ್ರ ಮೇಲೆ ಕ್ರಮ ಆಗ್ಬಿಟ್ರೆ ನಮಗ್ ಲಾಸ್ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರದ ಫೇಲ್ಯೂರ್ ಅಂತ ಹೇಳೋಣ. ಮೇಡಮ್, ಐ ವಿಲ್ ನಾಟ್ ವೆಲ್ ಇಂಟು ಪಾಲಿಟಿಕ್ಸ್. ನನಗೆ ಅದು ಬೇಡ. ಉತ್ತರ ಸ್ಪಷ್ಟವಾಗಬೇಕು. ರಾಮನ ಬೈಯೋರ್ ಆಚೆ ಇದ್ರೆ BJPಗೆ ಅನುಕೂಲ ಅನ್ನೋ ಹಾಗಿದ್ರೆ ಮತ್ತೊಂದು ನಾನು ಡೈರೆಕ್ಟ್ ಆಗಿ ಕೇಳ್ತೀನಿ, ಮುಸಲ್ಮಾನ ಸಮುದಾಯದ ಬಗ್ಗೆ ಬೈಕೊಂಡು ಓಡಾಡುವ ಕಲ್ಲಡ್ಕ ಪ್ರಭಾಕರ್ ಭಟ್ರು ಆಚೆ ಇದ್ರೆ ಕಾಂಗ್ರೆಸ್ಗೆ ಅನುಕೂಲನಾ? ಇದಕ್ಕೆ ಉತ್ತರ ಕೊಡಿ ನೀವು. ನೋಡಿ ಮೇಡಮ್, ನಾನಿಲ್ಲಿ ಮಾತಾಡ್ತಿರೋದು CT ರವಿ ಆಮೇಲೆ ಅದು ಕಲ್ಲಡ್ಕ ಪ್ರಭಾಕರ್ ಭಟ್ ಅವ್ರ ಬಗ್ಗೆ ಅಲ್ಲ. ಇಡೀ ದೇಶದಲ್ಲಿ ಪೂಜಿಸುವ ಭಗವಂತ ರಾಮನ ಬಗ್ಗೆ ಮಾತಾಡ್ತಿರೋದು. ನಾನು ಮುಸಲ್ಮಾನನಾಗಿ ಅವ್ರ ಬಗ್ಗೆ ನನಗೆ ಗೌರವ ಇದೆ. ಅವ್ರ ಬಗ್ಗೆ ಅಷ್ಟು ಕೀಳು ಮಟ್ಟದಲ್ಲಿ ಮಾತಾಡಿದನ್ನ ಇಡೀ ದೇಶ ಕೇಳಿಸ್ಕೊಳ್ತು. ಎಲ್ಲರಿಗೂ ರಕ್ತ ಕುದಿತು. ಮೋದಿ ಅವರು ಆಕ್ಷನ್ ತಗೊಳ್ತಾರೆ ಅಂತಿತ್ತು, ಆಕ್ಷನ್ ತಗೊಂಡಿಲ್ಲ. ಅಡ್ಡಂಡ ಸರಿ ಪ್ರಶ್ನೆ. ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಆಗಿರಬಹುದು, ಯಾತ್ರೆಗಳಾಗಿರಬಹುದು, ಜಾತ್ರೆಗಳಾಗಿರಬಹುದು, ಅಲ್ಲಿ ದ್ವೇಷ ಭಾಷಣ ಅವಶ್ಯಕತೆನಾ? ಇನ್ನೊಂದು ಸಮುದಾಯಕ್ಕೆ ಧಕ್ಕೆ ಆಗೋ ರೀತಿಯ ಘೋಷಣೆಗಳು ಅನಿವಾರ್ಯನಾ? ಇಲ್ಲ, ಅನಿವಾರ್ಯ ಅಲ್ಲ. ಆದರೆ ಅದು ಯಾವ ಕಾರ್ಯಕ್ರಮ ಅಂತ ನೋಡಬೇಕು. ಮೊನ್ನೆ ಹನುಮ ಜಯಂತಿಯ ಕಾರ್ಯಕ್ರಮ, ಆ ದೇವಸ್ಥಾನ ಇದ್ದ ಮಸೀದಿಯ ಬಗ್ಗೆ ಅಂತ ಹೇಳೋದು ಕಾರ್ಯಕ್ರಮ. ಅದಿರಲಿ. ನಾನು ಪಕ್ಕದಲ್ಲೇ ಇದ್ದವನು, ಉದಯಗಿರಿ ಪಕ್ಕದಲ್ಲೇ ಇದ್ದಾಗ ಒಬ್ಬ ಮನುಷ್ಯ ಅದೇನೋ ವಾಟ್ಸಪ್ಪನ್ನು ತನ್ನ ಇದಕ್ಕೆ ಹಾಕ್ಕೊಂಡ. ಅದರಲ್ಲಿ ಅಖಿಲೇಶ್ ಯಾದವ್ ಮತ್ತು ಇನ್ನು ರಾಹುಲ್ ಗಾಂಧಿ ಅವ್ರದ್ದು ಒಂದು ಚಡ್ಡಿ ಮಾತ್ರ ಹಾಕಿರುವ ಒಂದು ಚಿತ್ರ, ಅದರ ಮೇಲೆ ಏನೋ ಬರ್ದಿತ್ತು. ಆ ಉರ್ದನ್ನು ಯಾರೂ ಓದೋಕ್ಕಾಗಿಲ್ಲ. ಅದು ಏನು ಇಸ್ಲಾಮಿಗೆ ದ್ರೋಹನೋ ಏನೋ ಇಸ್ಲಾಮಿಗೆ ಬೈದಿದ್ದೋ ಯಾರೂ ಅದನ್ನು ಓದಿಲ್ಲ. ಯಾಕೆ ಓದಿ ತೋರಿಸಿದ್ರು ಕೂಡ ಅವರಿಗೆ ಏನೂ ಗೊತ್ತಾಗಿಲ್ಲ. ಅದಕ್ಕೆ ಅವನ ಮೇಲೆ ಕೇಸ್ ಹಾಕಿದ್ರು. ಅವನ ಸ್ಟೇಷನಲ್ಲಿ ಕೂರಿಸ್ಕೊಂಡಿದ್ರು. ಅವನ ಹೆಸರು ಸತೀಶ್ ಪಾಂಡುರಂಗ. 5 ಗಂಟೆಗೆ ಸಾವಿರಾರು ಪೊಲೀಸರು ಬಂದ್ರಲ್ಲ, ಸ್ಟೇಷನ್ಗೆ ಕಲ್ಲೆಸಿದ್ರು. DSP ಕಾರಿಗೆ ಮತ್ತು ಉನ್ನತ ಅಧಿಕಾರಿಗಳ ಕಾರಿಗೆ ಅವರಿಗೆ ತಡೆಯೋಕ್ಕಾಗಲಿಲ್ಲ. ಅದರಲ್ಲಿ ಮೌಲ್ಯೊಬ್ಬರು ಹೊರಗೆ ಭಾಷಣ ಮಾಡಿದರು ನೋಡಿ. ಆಗ ಇವರು ಸೆಲೆಕ್ಟಿವ್ ಆಗಿ ಮಾತಾಡ್ತಾರೆ. ಹಿಂದೂಗಳು ಒಂದು ಭಾಷಣ ಏನು ಅದರಿಂದ ಉದ್ರೇಕಗೊಂಡಿದ್ದು. ಪ್ರಾಚ್ಯ ವಸ್ತು ಇಲಾಖೆಯ ನಿರ್ದೇಶಕರಾಗಿದ್ದಂಥ KK ಮೊಹಮ್ಮದ್ ಅವರು ಹೇಳಿದ್ದಾರೆ. ಏನು ಒಂದು ಮಾತು ಹೇಳಿದ್ದಾರೆ ಅಂದರೆ, ಇಲ್ಲಿ ಬಹುಸಂಖ್ಯಾತ ಹಿಂದೂಗಳಿದ್ದಾರೆ. ಅವರ ಉದಾರತೆ, ಅವರ ಔದಾರ್ಯತೆ ಮತ್ತು ಅವರ ಪ್ರೀತಿ ವಿಶ್ವಾಸ, ಈ ಕಾರಣದಿಂದ ಇಲ್ಲಿರುವ ಮುಸಲ್ಮಾನರು ನೆಮ್ಮದಿ ಶಾಂತಿಯಿಂದ ಬದುಕುತ್ತಿದ್ದಾರೆ ಅಂತ ಅವರು ಹೇಳಿದರು. ಅವರೊಬ್ಬ ಮುಸಲ್ಮಾನ ಹೇಳಿದ್ದದು.
ಈ ಶ್ರೀರಾಮ ಅಯೋಧ್ಯೆ ಬಗ್ಗೆ ವರದಿ ಕೊಟ್ಟರಲ್ಲ, ಆ ಮುಸಲ್ಮಾನ ಹೇಳಿದ್ದು. ಇದನ್ನೇ ನಾನು ಹೇಳ್ತೇನೆ. ಇಲ್ಲಿ ಏನಾಗ್ತಾ ಇದೆ ಸರ್ ಮೇಡಮ್, ಇಲ್ಲಿ ಏನಾಗ್ತಿದೆ, ನಾವು ಹಿಂದೂಗಳ ಬಗ್ಗೆ ಏನು ಬೇಕಾದರೂ ಮಾತಾಡ್ಬೋದು, ರಾಮನ ಬಗ್ಗೆ ಏನು ಬೇಕಾದರೂ ಮಾತಾಡ್ಬೋದು. ನಾವೇ ನಾಟಕದಲ್ಲಿ ರಾವಣನನ್ನು ಹೀರೋ ಆಗಿ ತೋರಿಸಿ ಮಾಡಿದ್ದೂ ಇದೆ. ನಮ್ಮ ಕಮ್ಯುನಿಸ್ಟರಿಗಂತೂ ಅದೇ ಪ್ರೀತಿ ಪಾತ್ರ ಸಬ್ಜೆಕ್ಟ್ಗಳಾಗಿದೆ. ಯಾರೂ ಹೇಳಿಲ್ಲ. ಇವರು ಹೇಳಿದಾಗಲೇ ಬ್ರಾಹ್ಮಣನನ್ನು ಹಲ್ಲು ಒಕ್ಕರೆ ಇರೋ ಹಾಗೆ, ಹೊಟ್ಟೆ ದಪ್ಪ ಹಾಗೆ, ಜುಟ್ಟನ್ನು ತಂತಿ ಕಟ್ಟಿ ಅವಮಾನ ಮಾಡಿ ತೋರಿಸಿದ್ರು, ಚಪ್ಪಾಳೆ ತಟ್ಕೊಂಡು ಬಂದು. ಇದು ನಮ್ಮ ಧರ್ಮದಲ್ಲಿ ಆ ಥರದ ಸ್ವಾತಂತ್ರ್ಯ. ಆದರೆ ಇಸ್ಲಾಂ ಧರ್ಮದಲ್ಲಿ ಮೊಹಮ್ಮದ್ ಪೈಗಂಬರ್ ಬಗ್ಗೆ, ಇಸ್ಲಾಂ ಬಗ್ಗೆ, ಕುರಾನ್ ಬಗ್ಗೆ ಒಂದು ಮಾತಾಡಿ ಹೇಳಿ ತಲೆ ಕತ್ತರಿಸಿ ಬಿಡ್ತೀವಿ ಅಂತ ಹೇಳ್ತಾರೆ. ತಲೆ ಕತ್ತರಿಸಿ ನಾನು ಈಗ ಪೊನ್ನಂಪೇಟೆಗೆ ತಲುಪೋದಿಲ್ಲ ಅಂತ ಹೇಳಿದ್ರೆ ನಾವು ಹೇಳೋದು ಡಿಸ್ಕಸ್ ಆಗಬೇಕು. ಮೊಹಮ್ಮದ್ ಪೈಗಂಬರ್ ಬಗ್ಗೆ ಚರ್ಚೆ ಆಗಬೇಕು. ಇಸ್ಲಾಂ ನೋಡಿ, ನೀವು ಬರ್ತೀರಾ ಮುಸಲ್ಮಾನರ ಬಗ್ಗೆ ಚರ್ಚೆ ಆಗಬೇಕು. ಭಗವದ್ಗೀತೆಯ ಚರ್ಚೆ ಆಗಬೇಕು. ಇದು ಡೆಮೋಕ್ರಸಿ, ಇದು ಡೆಮೋಕ್ರಸಿ. ನೋಡಿ, ಇದೆ ಈ ರಜಾಕ್ ಅವರೇ, ಪೈಗಂಬರರ ಬಗ್ಗೆ ಒಬ್ಬ ಸ್ಮಿತಾರಂಗನ ತಿಳ್ಕೊಳ್ಬೇಕು ಅಂದ್ರೆ ತಪ್ಪೇನಿದೆ? ಪೈಗಂಬರರ ಸರ್ ಒಂದ್ ನಿಮಿಷ ರಜಾಕ್ ಅವರೇ, ಚರ್ಚೆ ಆಗೋದ್ರಲ್ಲಿ ತಪ್ಪೇನಿದೆ ರೀ? ಒಬ್ಬ ಸ್ಮಿತಾರಂಗನ ಅಥವಾ ಅಡ್ಡಂಡ ಕಾರ್ಯಪ್ಪ ಸರ್ಗೋ ಮೊಹಮ್ಮದ್ ಪೈಗಂಬರರ ಬಗ್ಗೆ ತಿಳ್ಕೊಳ್ಬೇಕು ಅಂತಂದ್ರೆ ಚರ್ಚೆ ಆಗೋದ್ರಲ್ಲಿ ತಪ್ಪೇನಿದೆ? ಅವ್ರು ಹೇಳಿದ್ರಲ್ಲಿ ತಪ್ಪೇನಿದೆ? ನನಗೆ ಇಡೀ ಮಾರ್ಕೆಟ್ ಅಲ್ಲಿ ಜಗತ್ತಲ್ಲಿ ಅವೈಲೇಬಲ್ ಇದೆ, ಕನ್ನಡದಲ್ಲಿ ಪ್ರತಿಯೊಂದು ಹದೀಸ್ ಪುಸ್ತಕ, ಕುರಾನ್ ಪುಸ್ತಕ ಇದೆ. ನಿಮಗೆ ಬೇಕಾಗಿದೆ ನೀವು ಓದ್ಕೊಳ್ಳಿ. ಅವ್ರ ಬಗ್ಗೆ ಚರ್ಚೆ ಆಗ್ಬೇಕು ಅನ್ನೋದನ್ನ ನಾನು ಅಕ್ಸೆಪ್ಟ್ ಮಾಡಕ್ ಆಗಲ್ಲ. ನಾವು ಯಾವತ್ತಿಗೂ ಕೂಡ ಇತರ ಧರ್ಮದ ಗುರುಗಳಾಗಿದ್ರೆ ಅವ್ರಿಗೆ ಧರ್ಮ ಗುರುಗಳು ಅಂತ ಕರಿತೀವಿ, ಇತರ ಧರ್ಮದ ಗುರುಗಳು ಆದ್ರೆ ಅವ್ರಿಗೆ ಸ್ವಾಮೀಜಿ ಅಂತ ಕರಿತೀವಿ. ಯಾವತ್ತಿಗೂ ಕೂಡ ಭಗವಧಾರಿಗಳು ಅಂತ ನಾವು ಕರೆದಿಲ್ಲ. ಆದರೆ ಇವರುಗಳು ನಮ್ಮ ಧರ್ಮದ ಮುಖಂಡರುಗಳಾಗಲಿ ಇಲ್ಲ ನಮ್ಮ ಧರ್ಮದ ಗುರುಗಳಾಗಲಿ ಮುಲ್ಲಾ, ಹಂಗೆ, ಜಿಹಾದಿ ಇದೆಲ್ಲ ಮಾತುಗಳಿದೆ ಅಲ್ಲ, ಇದು ಸೋಮವಾರದ ನಂತರ ತಡೆ ಆಗುತ್ತೆ ಅಂತ ಅನಿಸ್ಕೊಳ್ತೀನಿ. ಅದಕ್ಕೋಸ್ಕರ ಈ ಕಾಯ್ದೆ ಬರಬೇಕು ಅಂತ ನಾನು ವೆಲ್ಕಮ್ ಮಾಡ್ತೀನಿ ಈ ಕಾಯ್ದೆಗೆ. ಸರಿ, ಫಾರೂಕ್ ಅವರೇ, ಅಡ್ಡಂಡ ಸರ್ ಹೇಳ್ತಾ ಇದ್ದ ಹಾಗೆ ನೋಡಿ, ಕೇವಲ ದ್ವೇಷ ಭಾಷಣದ ಬಗ್ಗೆ ಮಾತ್ರ ಸರ್ಕಾರ ಫೋಕಸ್ ಮಾಡಬಾರ್ದು ಅಂತ ನಾನು ಹೇಳ್ತಿಲ್ಲ. ಈ ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲು ಹೊಡೆಯೋರು, ಪೊಲೀಸ್ ಜೀಪ್ ಮೇಲೆ ಹತ್ತಿ ಭಾಷಣ ಮಾಡೋರು, ಇಂಥವ್ರ ಮೇಲೆ ಕೇಸ್ ಹಾಕ್ದಾಗ ಇದೇ ಕಾಂಗ್ರೆಸ್ ಸರ್ಕಾರ ವಾಪಸ್ ತಗೊಂಡ ಉದಾಹರಣೆ ಇರೋದಕ್ಕೇನೆ ಕೆಲವರಿಗೆ ಅನುಮಾನ, ಇದೆಲ್ಲ ಒಂದ್ ಕಡೆ ತುಷ್ಟೀಕರಣದ ಭಾಗವೇ ಅಂತ ಹೇಳಿ ಕ್ರಮ ಕೈಗೊಳ್ಳೋಂಗಿದ್ರೆ ಕಲ್ಲು ಹೊಡೆಯೋರ್ ಮೇಲೂ, ಪೊಲೀಸ್ ಸ್ಟೇಷನ್ ಮೇಲೆ ಅಟ್ಯಾಕ್ ಮಾಡೋರ್ ಮೇಲೂ, ಜೀಪ್ ಮೇಲೆ ಹತ್ತಿ ಆಕ್ರಮಣಕಾರಿ ಭಾಷಣ ಮಾಡೋರ್ ಮೇಲೂ ಕೂಡ ಕೈಗೊಳ್ಬೇಕು. ಇಂಥದ್ದೊಂದು ನಿರೀಕ್ಷೆ ತಪ್ಪಾ? ಇದು ತಪ್ಪಲ್ಲ, ಇದು ಸರಿ. ನೀವು ಕೇಳ್ತಾ ಇರೋ ಪ್ರಶ್ನೆಗೆ ಸರಿಯಾದ ಉತ್ತರ ಏನಂದರೆ ಅವ್ರ ಮೇಲೇನು ಕ್ರಮ ತೊಗೊಳ್ಬೇಕು. ಸಿಂಪಲಾಗಿ ನಾನು ಹೇಳ್ತೀನಿ, ಮೊನ್ನೆ ಶ್ರೀರಂಗಪಟ್ಟಣದಲ್ಲಿ ನಡೀತಲ್ಲ, ಅದೇನು ನಡೀತು ಅಂತ ನೀವೇ ಸ್ವಲ್ಪ ವಿಸ್ತಾರದಿಂದ ಹೇಳಿಬಿಡಿ ನೋಡೋಣ. ನಾವು ಹೇಳಿದ್ವಾ ನಮ್ಮ ಮಸೀದಿ ಮುಂದೆ ಬನ್ನಿ, ಇಲ್ಲಿ ಹಳೆ ದೇವಸ್ಥಾನ ಇತ್ತು, ಇದನ್ನ ಒಡೆದಾಕಿ ನಾವು ಮಸೀದಿನ ಒಡೆದಾಕಿ ದೇವಸ್ಥಾನ ಕಟ್ಟಿ ಅಂತ. ನಾನು ಸಿಂಪಲಾಗಿ ಒಂದು ಪ್ರಶ್ನೆ ಕೇಳ್ತೀನಿ, ಇಲ್ಲಿ ನಿಂತ್ಕೊಂಡಿರೋರು ಎಲ್ಲರಿಗೂ ಕೇಳ್ತೀನಿ, ಯಾವುದೇ ಜಾತಿ ಧರ್ಮಕ್ಕೆ ಬರಲ್ಲ, ನಾನು ಯಾವುದೇ ಪೊಲಿಟಿಕ್ಸ್ ಬರಲ್ಲ, ಸಿಂಪಲಾಗಿ ಮಾತಾಡ್ತೀನಿ. ನಮಗೆ ಬೇಕಾಗಿರೋದು ಮಸೀದಿ ಬೇಕಾ, ಮಂದಿರ ಬೇಕಾ, ಚರ್ಚ್ ಬೇಕಾ, ಯಾವುದೋ ಒಂದು ಆಶ್ರಮಗಳು ಬೇಕಾ, ಇಲ್ಲ ಮದ್ರಸಾಗಳು ಬೇಕಾ? ನಾನು ಸಿಂಪಲಾಗಿ ನಾನು ನಿಮಗೆ ಕೇಳ್ತೀನಿ, ನಮ್ಮ ಮಕ್ಕಳಿಗೆ ಮುಂದೆ ಹೋಗಿ ಫ್ಯೂಚರ್ ಬೇಕಾದರೆ ನಮಗೆ ಒಳ್ಳೆ ಎಜುಕೇಷನ್ ಬೇಕು, ಒಂದೇ ಮೆಡಿಕಲ್ ಬೇಕು ನಮಗೆ, ಮತ್ತು ಒಳ್ಳೆ ದಾರಿ ಬೇಕು, ಒಳ್ಳೆ ದೀಪ ಬೇಕು, ಮತ್ತು ಏನು ಡೆವಲಪ್ಮೆಂಟ್ ನಮ್ಮ ಭಾರತ ದೇಶಕ್ಕೆ ಬೇಕು ಅದೆಲ್ಲ ಬೇಕು. ಅದ್ರ ಬಗ್ಗೆ ಯಾರೂ ಚರ್ಚೆ ಮಾಡಲ್ಲ. ಇಲ್ಲಿ ಮಾತಾಡಿದ್ರೆ ಪಾಲಿಟಿಷಿಯನ್ಸು ಅವ್ರವ್ರ ಸ್ವಂತ ಬೇಳೆನ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ ಅಂದರೆ ಮಾತಾಡಿದ್ರೆ ಬರೀ ಹಿಂದೂ ಮುಸ್ಲಿಮ್ಸ್. ನಾನು ಹೇಳ್ತೀನಿ, ಕೇವಲ 3 ವರ್ಷದಲ್ಲಿ 3,92,000 ಜನ ಯಾರು ಹಣ ಮಾಡಿರೋರು, ನಮ್ಮ ಭಾರತ ದೇಶದಲ್ಲಿ ಸಂಪಾದನೆ ಮಾಡಿ ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ಮಾಡಿರೋರು ನಮ್ಮ ದೇಶ ಬಿಟ್ಟು ಹೊರ ದೇಶಕ್ಕೆ ಹೋಗಿ ಸೀನಿಯರ್ ಸಿಟಿಸನ್ನ ತೊಗೊಳ್ತಾರೆ. ಅವರು ಅಲ್ಲಿ ತೊಗೊಂಡಾಗ ನಮಗೆ ಮನ್ಸಿಗೆ ನೋವಾಗಲ್ವಾ? ಮೊನ್ನೆ ಬರೀ ಒಂದು ಫಿಲಮ್ ಆ್ಯಕ್ಟ್ರ್ ಅಜಿತ್ ತೊಗೊಂಡಾಗ ಇದೇ ಮಾಧ್ಯಮದವ್ರು ಮಾತಾಡ್ತಾರೆ, ಯಾಕೆ ಬೇರೆ ಬಿಸ್ನೆಸ್ ಮ್ಯಾನ್ ಹೋದಾಗ ಮಾತಾಡಲ್ಲ ನೀವು? ಇನ್ನೂ ಬಹಳಷ್ಟು ಜನ ಹೋಗ್ತವ್ರೆ. ಯಾಕೆ ಹೋಗ್ತಾ ಇದ್ದಾರೆ? ಬೆಳಗ್ಗೆ ನಿತ್ಯ ಎತ್ತಿದ್ರೆ ನಾವು ಬೆಳಗ್ಗೆ ಎದ್ದಿದ ತಕ್ಷಣ ರಾತ್ರಿ ಮಲಗೋವರೆಗೂ ನೋಡೋದು ಏನು? ಬರೇ ಹಿಂದೂ ಮುಸ್ಲಿಮ್ಸ್, ಬೇರೆ ಏನೂ ಇಲ್ಲ. ಯಾಕೆ? BJP ಅವ್ರಿಗೆ ಯಾರು ಬೇಕು ಟಿಪ್ಪಣಿ ಮಾಡೋದಕ್ಕೆ? ಮುಸಲ್ಮಾನರು ಬೇಕು. ಕಾಂಗ್ರೆಸ್ಗೆ ಯಾರು ಬೇಕು? ಹಿಂದೂಗಳು ಬೇಕು. ಯಾಕೆ ಮೇಡಮ್ ಇಂಥ? ಒಂದು ನಿಮಿಷ, ನಾನು ನೋಡಿ ಯಾವುದೇ ಪಕ್ಷದ ಪರವಾಗಿ ನಾನು ಮಾತಾಡ್ತಾ ಇಲ್ಲ, ಒಬ್ಬ ಭಾರತೀಯ ನಾಗರಿಕನಾಗಿ ನಾನು ಮಾತಾಡ್ತಾ ಇದ್ದೀನಿ. ನಾನು ಒಬ್ಬ ಮುಸಲ್ಮಾನ ಆಗೂ ಮಾತಾಡ್ತಾ ಇಲ್ಲ, ಒಬ್ಬ ಹಿಂದೂ ಆಗೂ ಮಾತಾಡ್ತಾ ಇಲ್ಲ. ನಾನು ಸಿಂಪಲಾಗಿ ಪ್ರಶ್ನೆ ಕೇಳ್ತಾ ಇರೋದು, ಇಲ್ಲಿ ಇಷ್ಟೊಂದೆಲ್ಲ ಮಾತಾಡ್ತಾರಲ್ಲ, ಯಾವತ್ತಾದರೂ ಎಜುಕೇಷನ್ ಬಗ್ಗೆ ಮಾತಾಡಿದ್ದೀರಾ? ಇವತ್ತು ಡ್ರಗ್ಸ್ ಬಗ್ಗೆ ತಾವೇ ನೋಡಿದ್ದೀರಾ, ಡ್ರಗ್ಸು ಹೇಗೆ ಹರಡ್ತಾ ಇದೆ?
ಇವತ್ತು ಪ್ರತಿಯೊಂದು ಯುವಕರು ಏನ್ ಮಾಡ್ತಾ ಇದ್ದಾರೆ, ಡ್ರಗ್ಸ್ ತಗೊಳ್ತಾ ಇದ್ದಾರೆ. ಅದ್ರ ಬಗ್ಗೆ ಯಾರಾದ್ರೂ ಕಾಳಜಿ ತಗೊಂಡು ಬೀದಿಗೆ ಇಳಿದ್ಬಿಟ್ಟು ಕೆಲಸ ಸರಿ, ಮಾಡ್ತಾರ? ಅಂದ್ರೆ ಒಂದ್ ನಿಮಿಷ diversion- ಸರ್ಕಾರ, ಸರಿ, ಒಂದ್ ನಿಮಿಷ. ಟೇಕನ್ ಅರ್ಥ ಆಯ್ತು. ಇವಾಗ ಬೆಳಗಾವಿ ಅಧಿವೇಶನ ಅಡ್ಡಣ್ಣ ಸರು ಕೂಡ ಆಗ್ಲೇ ಹೇಳ್ದ ಹಾಗೆ ಅನೇಕ ವಿಚಾರಗಳು ಚರ್ಚೆ, ಅದರಲ್ಲೂ ಬಹಳ ಪ್ರಮುಖವಾಗಿ ಉತ್ತರ ಕರ್ನಾಟಕ ಭಾಗದ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ವಿಚಾರಗಳಿತ್ತು. ಎಲ್ಲೊಂದ್ ಕಡೆ ಈ ಕುರ್ಚಿ ಕಲಹದಿಂದಾಗಿ ವಿರೋಧ ಪಕ್ಷಗಳು ಮುಗಿಬೀಳೋ ಸಾಧ್ಯತೆ ಇರೋದ್ರಿಂದ ವಿರೋಧ ಪಕ್ಷವಾಗಿರೋ ಬಿಜೆಪಿಯನ್ನೂ ಕೂಡ ದಿಕ್ತಪ್ಪಿಸೋ ಪ್ರಯತ್ನದ ಭಾಗವಾಗಿ ಈ ಒಂದು ಮಸೂದೆಯನ್ನು ಜಾರಿಗೆ ತರೋ ಪ್ರಯತ್ನ ಮಾಡ್ಲಾಗ್ತಾ ಇದೆಯಾ ಕಾಂಗ್ರೆಸ್ ಕಡೆಯಿಂದ? ಅಜಿತ್, ಖಂಡಿತ ಕಾಂಗ್ರೆಸ್ ಅದು ಭಾಳ ಸ್ಟ್ರಾಟಜಿ ಇಟ್ಕೊಂಡು ಪ್ಲಾನ್ ಮಾಡಿರುವಂಥ ಒಂದು ಪಕ್ಷ. ಈಗ ಅವ್ರು ಏನು ಮಾಡ್ತಾರೆ ಅಂದರೆ ಅಟೆನ್ಷನ್ ಡೈವರ್ಟ್ ಮಾಡ್ತಾರೆ. 2.5 ವರ್ಷದಿಂದ ಅದನ್ನೇ ಮಾಡಿದ್ದವರು. ಯಾವಾಗ ಅವರ ಆಂತರಿಕ ಕುರ್ಚಿ ಗಲಾಟೆಗಳು ಬಂದವೋ ಆವಾಗಲೆಲ್ಲ ಫೆಡರಲ್ ಸ್ಟ್ರಕ್ಚರ್ಗೆ ಧಕ್ಕೆ ಆಯಿತು, ಕೇಂದ್ರದಿಂದ ತೆರಿಗೆ ಬಂದಿಲ್ಲ, ಕನ್ನಡದ ಅಸ್ಮಿತೆಗೆ ಧಕ್ಕೆ ಆಗಿದೆ, ನಮಗೆ ನ್ಯಾಯ ಸಿಗ್ತಾ ಇಲ್ಲ, ಈ ಅಕ್ಕಿ ಕೊಡ್ತಾ ಇಲ್ಲ, ಈ ಥರದ ಅನೇಕ ವಿಚಾರಗಳನ್ನು ತಗೊಬರ್ತಾ ಇದ್ರು. ಇಲ್ಲ RSSಗೆ ಬೈಯೋದು. ಈಗ ಕಳೆದ ಸರ್ತಿ ಪ್ರಿಯಾಂಕಾ ಖರ್ಗೆ ಅವರು ಇಡೀ RSS ಗಲಾಟೆ ಆಯ್ತಲ್ಲ, ಅದ್ರ ಬ್ಯಾಕ್ಗ್ರೌಂಡಲ್ಲಿ ಏನಾಗ್ತಿತ್ತು ಮೇಡಮ್? ಎಲ್ಲ ಕೂಡ ಕಾಂಗ್ರೆಸ್ಸಿನ ಕುರ್ಚಿಗೆಲ್ಲ ಆಗ್ತಾ ಇತ್ತು. ಆದರೆ ಈ ವಿಚಾರ ಮುನ್ನೆಲೆಗೆ ಬಂದಾಗ ಅವರ ಒಳಗಿನ ಬೇಗುದಿಗಳು, ಆಟಗಳು, ಅವರ ವಿರೋಧಾಭಾಸಗಳೆಲ್ಲ ಸಮಾಜದ ಮುಂದೆ ಬರಲಿಲ್ಲ. ಜನರಿಗೆ ಇವತ್ತು ಏನಾಗಬೇಕಿತ್ತು, ಇವರು ದುರಾಡಳಿತಗಳು ಚರ್ಚೆ ಆಗಬೇಕಿತ್ತು. ಇವತ್ತು ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ರೋಡ್ಗಳು ಗುಂಡಿ ಬಿದ್ದೋಗಿದೆ, ಕಾನೂನು ಸುವ್ಯವಸ್ಥೆ ಸತ್ತು ಹೋಗಿದೆ, ಹೆಣ್ಮಕ್ಳ ಮೇಲೆ ಅಪರಾಧ ಪ್ರಕ್ರಿಯೆಗಳು ಜಾಸ್ತಿ ಆಗ್ತಾ ಇದೆ. ಕರ್ನಾಟಕದಲ್ಲಿ ಬಿಹಾರ್ ಮಾದರಿ, ಯಾವತ್ತು ಲಾಲು ಪ್ರಸಾದ್ ಬಿಹಾರ್ ಇತ್ತಲ್ಲ ಆಡಳಿತ, ನೀವು ಜೀವನ ನನಗೆ ನೋಡೋದು ನೆನಪಿಲ್ಲ. ಕರ್ನಾಟಕದಲ್ಲಿ ಹಾಡು ಹೋಗಲು ದರೋಡೆಗಳನ್ನ ಮಾಡಿ ATM ಮೆಷಿನ್ಗಳನ್ನು ನಡು ರಸ್ತೆಯಲ್ಲಿ ಲೂಟಿ ಮಾಡ್ಕೊಂಡು ಹೋಗ್ತಾರೆ, ಬ್ಯಾಂಕ್ಗಳನ್ನು ಲೂಟಿ ಮಾಡ್ತಾರೆ. ಈ ಥರದ್ದು ನಾವು ಎಲ್ಲೂ ಕೇಳಿಲ್ಲ, ನೋಡಿಲ್ಲ. ಈಗ ನೋಡೋದಕ್ಕೆ ನಮಗೆ ಸಿದ್ದರಾಮಯ್ಯ ಅವರು ಇಂಥದ್ನೆಲ್ಲ ಸಾಕ್ಷಾತ್ಕಾರ ಮಾಡಿಕೊಟ್ಟಿದ್ದಾರೆ. ಇದೆಲ್ಲ ಚರ್ಚೆ ಆಗಬೇಕಾಗಿದ್ದ ಕಾಲದಲ್ಲಿ ಇವ್ರೇನು ಮಾಡ್ತಾರೆ, ಇವ್ರ ಹಿಂದ್ಗಡೆ ಒಂದಷ್ಟು ಜನ ಇದ್ದಾರೆ ಟೀಮು, ಅವ್ರ ಆಫೀಸಲ್ಲಿ ಅಟೆನ್ಷನ್ ಡೈವರ್ಟ್ ಮಾಡೋದು. ಆಮೇಲೆ ಪಾಪ ಅವ್ರಿಗೆ ಅವ್ರ ವೋಟ್ ಬ್ಯಾಂಕನ್ನು ನೋಡ್ಕೋಬೇಕು, ಅವ್ರಿಗೂ ಏನೋ ಒಂದು ಬಣ್ಣ ತೋರಿಸ್ಬೇಕು, ಹಂಗೆ ಈಗ ಬೆಣ್ಣೆ ಅನ್ಸ್ಬಿಡ್ತಾರಪ್ಪ ನಾನು ಇನ್ನು ಕಾನೂನು ತಂದಿದ್ದೀನಿ ಅಂತ. ಆಮೇಲೆ ಈ ಕಾನೂನು ಏನಿದೆ 5 ಪೇಜಿದ ಕಾನೂನು. ಆ್ಯಕ್ಚುಲಿ ಇವರದ್ದು ಒಂದು ಪುಸ್ತಕ ಮಾಡಬೇಕಿದ್ದಕ್ಕೆ ರಿಸರ್ಚ್ ಮಾಡಿ ಯಾವ್ಯಾವ ಪದ ಯಾವ್ಯಾವ್ದು ಆಗಲ್ಲ ಅಂತ ಅದೇನು ಕೋಡಿಫಿಕೇಶನ್ ಮಾಡಿಲ್ಲ. ಇವರೇನಾಗ್ತಾರೆ, ಸದನಕ್ಕೆ ಹಾಕ್ತಾರೆ, ಸದನದಲ್ಲಿ ಚರ್ಚೆ ಆಗೋದಕ್ಕೆ ಏನಿಲ್ಲ ಇದರಲ್ಲಿ. ಎಲ್ಲ ನೀವು ಕೇಂದ್ರದ BNS ಕಾನೂನು ಏನಿದೆ ಅಲ್ಲ ಅದರಲ್ಲೇ ಇದೆ, ಅದನ್ನೇ ನೋಡ್ಕೊಳ್ಳಿ ಅಂತ ಹೇಳ್ಬಿಡ್ತಾರೆ. ಆಮೇಲೆ ಏನಾಗುತ್ತೆ, ಟೆಕ್ನಿಕಾಲಿಟಿ ಮುಂದೆ ಹೋಗುತ್ತೆ. ಒಟ್ಟು ಇದು ಒಂದು ಕರ್ಟನ್. ಈಗ ನಿಮಗೆ ಬೆಳಗಾವಿ ಅಧಿವೇಶನ ಆಗದೆ ಯಾವ ಕಾರಣಕ್ಕೆ ಅಂದರೆ ಉತ್ತರ ಕರ್ನಾಟಕದ, ಕಲ್ಯಾಣ ಕರ್ನಾಟಕದ ಸಮಸ್ಯೆಗಳನ್ನು ಚರ್ಚೆ ಮಾಡಿ ಅಂತ. ಅಲ್ಲಿ ನೀರಾವರಿ ಸಮಸ್ಯೆ ಇದೆ, ಮಳೆ ಬಂದು ಬೆಳೆ ಹಾನಿಯಾಗಿದೆ, ಮಳೆ ಇಲ್ಲದೆ ಅಲ್ಲಿ ಎರಡೂ ಆಗಿದೆ. ಈಗ ಅಧಿಕ ಮಳೆ ಬಂದಿರೋ ಜಾಗಗಳು ಇದ್ದಾವೆ, ಬರಡುಗಾಡ ಆಗಿರೋ, ನೀರಿಲ್ಲದೆ ಕೃಷಿಗೆ ಸಂಬಂಧ ಸಮಸ್ಯೆ ಆಗಿರೋ ವಿಚಾರಗಳು ಇದ್ದಾವೆ. ಅದನ್ನೆಲ್ಲ ಮಾಡೋದಕ್ಕೆ ಈ ತರದ್ದು ಏನಾದ್ರೂ ಒಂದು ಹುಡ್ಕೊಂಡು ಬರ್ತಾ ಇರ್ತಾರೆ ಅವ್ರು ಕಾಂಗ್ರೆಸ್. ಸರಿ, ರಜಾಕ್ ಅವರೇ, ಕೇವಲ ಹಿಂದೂ ಮುಸ್ಲಿಂ ಹಾಗಾದ್ರೆ ಬಿಜೆಪಿ ಮಾತ್ರ ಮಾಡ್ತಾ ಇಲ್ಲ, ತನ್ನ ಹುಳುಕನ್ನ ಕವರ್ ಅಪ್ ಮಾಡ್ಕೊಳ್ಳಿಕ್ಕೆ ಕಾಂಗ್ರೆಸ್ ಸರ್ಕಾರನೂ ಅದನ್ನೇ ಮಾಡ್ತಾ ಇದೆ. ಈ ರೀತಿಯ ಮಸೂದೆಗಳನ್ನ ಇಂಥ ಸಂದರ್ಭದಲ್ಲಿ ತರೋ ಮೂಲಕ ಕುರ್ಚಿ ಕದನ ಇದೆಲ್ಲ ಅಧಿವೇಶನದಲ್ಲಿ ಚರ್ಚೆ ಆಗುವ ವಿಷಯಗಳಲ್ಲ. ಇದು ಪಾರ್ಟಿಯ ಇಂಟರ್ನಲ್ ಅಫೇರ್. ಇದು ಸೆಷನ್ ಅಸೆಂಬ್ಲಿಯಲ್ಲಿ ಮಾತಾಡೋ ಮಾತೇ ಅಲ್ಲ. ಅಕಸ್ಮಾತ್ ಏನಾದ್ರು ಇವ್ರ ನಂಬರ್ ಜಾಸ್ತಿ ಇದ್ದಿದ್ರೆ ಇವರು ಒಂದು ಮೋಷನ್ ಪಾಸ್ ಮಾಡಿ, ಇಲ್ಲಪ್ಪ ನಮಗೆ ನೋ ಕಾನ್ಫಿಡೆನ್ಸ್ ಮೋಷನ್ ಬಿಲ್ ಪಾಸ್ ಮಾಡಿ ಅಂದ್ಬಿಟ್ಟು ಮಾಡ್ಬೋದಾಗಿತ್ತು. ಆದರೆ ಅದಕ್ಕೆ ಅವಕಾಶನೇ ಇಲ್ಲ, ಅವ್ರಿಗೆ ಚೆನ್ನಾಗಿ ಗೊತ್ತು. ಮತ್ತೆ ಈ ಬಿಲ್ ಬಂದರೂ ಸಹ ದೇ ಹ್ಯಾವ್ ಆಲ್ ದಿ ಆಪ್ಷನ್ಸ್ ಟು ಗೋ ಟು ದ ಕೋರ್ಟ್, ಚಾಲೆಂಜ್ ಮಾಡಿ ಬಿಲ್ನ. ನೀವು ಹೋಗ್ಬಿಟ್ಟು ಬಿಲ್ನ ಚಾಲೆಂಜ್ ಮಾಡ್ಬೋದಲ್ಲ, ಇದು ನಮ್ಮ ವಿರುದ್ಧ ಆಗಿದೆ, ಈ ಬಿಲ್ನ ನೀವು ತಡೆ ಮಾಡಿ, ಯು ಕ್ಯಾನ್ ಬ್ರಿಂಗ್ ಅ ಸ್ಟೇ, ಯು ಕ್ಯಾನ್ ಚಾಲೆಂಜ್ ದ ಬಿಲ್. ಯಾಕೆ ಇಷ್ಟೊಂದು ನೀವು ತಡೆ ಮಾಡ್ತಿದ್ದೀರಾ? ಇದಕ್ಕೆ ವಿರೋಧ ಯಾಕೆ? ಇವಾಗ ಹೇಳಿದ್ರು ಕಾಂಗ್ರೆಸ್ ಸರ್ಕಾರ ಗುಂಡಿ ಆಗಿಬಿಟ್ಟಿದೆ ರೋಡ್ ಎಲ್ಲ ಅಂತ ಹೇಳ್ಬಿಟ್ಟು 40% ಕಮಿಷನ್ ತಗೊಳ್ದೇ ಇದ್ದು ಅಕಸ್ಮಾತ್ ರೋಡ್ಗಳು ಚೆನ್ನಾಗಿ ಮಾಡಿದ್ದಿದ್ರೆ ಒಂದು 5 ವರ್ಷ ನಿಲ್ವ ರೋಡ್ ಮಾಡೋಕ್ಕಾಗಿರಲ್ಲ ಇವ್ರ ಸರ್ಕಾರ ಬಿಟ್ಟು 2.5 ವರ್ಷನೇ ಆಗಿರೋದು. ಇಷ್ಟು ಜಲ್ದಿ ಗುಂಡಿ ಬಿದ್ದಿದೆ ಅಂದ್ರೆ ಇವ್ರು 40% ಕಮಿಷನ್ ತಗೊಂಬೇಡವಾಗಿತ್ತು. ರಿಪಬ್ಲಿಕ್ ಕನ್ನಡದಲ್ಲಿ ರಸ್ತೆಗಳೇನ್ ರಿಪೇರಿ ಆಗ್ತಿದೆಯಲ್ಲ, ಆ ರಸ್ತೆಗಳ ರಿಯಾಲಿಟಿ ಚೆಕ್ ಫಾರ್ ಯೋರ್ ಇನ್ಫಾರ್ಮೇಷನ್ ಸರ್, ಎಲ್ಲ ಚಂಗಾಸಿ ಫಾರ್ ಯೋರ್ ಇನ್ಫಾರ್ಮೇಷನ್ ಅಲ್ಲ, ಫಾರ್ ಯೋರ್ ಇನ್ಫಾರ್ಮೇಷನ್ ಹೇಳ್ತಾ ಇಲ್ಲ. 9 ಡೇಸ್ ಹಿಂದೆ ಹಾಕಿದ ರೋಡ್ ಕಿತ್ಕೊಂಡು ಬಂದಿದೆ ಸರ್. ಇದೇ ಕಾಂಗ್ರೆಸ್ ಸರ್ಕಾರದ ಅಡಿಯಲ್ಲಿ ಯಾವ ಪಕ್ಷದ ಸರ್ಕಾರ ಇದ್ರೂ ರಸ್ತೆಗಳ ಪರಿಸ್ಥಿತಿ ಏನು ಅಂತ ಹೇಳಿ ಡೈವರ್ಟ್ ಮಾಡೋ ಪ್ರಯತ್ನ ಹೌದು ಅಲ್ವಾ? ಅದಕ್ಕೆ ಉತ್ತರ ಕೊಡಿ. ಡೈವರ್ಟ್ ಮಾಡೋ ಪ್ರಯತ್ನ ಹೌದು ಅಲ್ವಾ? ಅದಕ್ಕೆ ಉತ್ತರ ಕೊಡಿ. ಮಳೆಗಾಲದಲ್ಲಿ ಡೈವರ್ಟ್ ಮಾಡೋ ಪ್ರಯತ್ನ ಹೌದು ಅಲ್ವೋ? ಅದಕ್ಕೆ ಉತ್ತರ ಕೊಡಿ. ಡೈವರ್ಟ್ ಮಾಡೋ ಪ್ರಯತ್ನ ಅಲ್ಲ, ಇದು ತುಂಬಾ ಪ್ರಮುಖ ವಿಷಯ. ಇದು ಈ ಕುರ್ಚಿ ಕಲಾಪದಿಂದ ಮೀರಿ ಇದೆಲ್ಲ ಏನಾಗ್ತಿದೆ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಪಬ್ಲಿಕ್ ಆರ್ಡರ್ ಮೇಂಟೈನ್ ಆಗಬೇಕು. ಇವಾಗ ಯಾವನೋ ಒಬ್ಬ ಸಣ್ಣ ಪಿಣ್ಣ ರೋಡ್ ಮೇಲೆ ಹೋಗ್ತಿರೋ ಕಿಡಿಗೇಡಿ ಅವ್ನು ತಲೆ ಹಿಡ್ಕ ಕೆಲಸ ಮಾಡ್ತಿರೋ ಇವರೆಲ್ಲ ಬಂದ್ಬಿಟ್ಟು ಒಂದು ಫ್ಯಾಷನ್ ಮಾಡ್ಕೊಂಡ್ಬಿಟ್ಟವ್ರು ಇವತ್ತು. ಏನು ಅಂದರೆ ಒಂದು ಸಮುದಾಯದ ವಿರುದ್ಧ ನಾವು ಈ ಥರ ಮಾತಾಡಿದ್ರೆ ಹೀರೋಗಳಾಗ್ತೀವಿ ಅಂತ. ಇದು
ಸಾಮಾಜಿಕ ಜಾಲತಾಣಗಳಲ್ಲಿ ಈ ತರದ ಒಂದು ವಿಡಿಯೋಗಳನ್ನ ಮಾಡಿ ಸುಮ್ಮನೆ ಹೀರೋಗಳಾಗಕ್ಕೆ ಅದು ಎರಡು ಇಲ್ಲೇ ಸಮುದಾಯದಲ್ಲೂ ಇರೋದು. ಆಗ್ತಾನೆ, ಇಲ್ಲ, ಎರಡಕ್ಕೂ ಇಲ್ಲ, ಇಲ್ಲ. ಕಂಟ್ರೋಲ್ ಬರ್ಬೇಕು. ಆಯ್ತು, ಎರಡು ಸಮುದಾಯ ಇದೆ ಅಲ್ವಾ, ಬರ್ಲಿ ಕಾಯ್ದೆ, ಸರ್ ಬರ್ಲಿ ಕಾಯ್ದೆ. ಸರ್, ಯಾವ ಅಡ್ಡಾಡ ಸಮುದಾಯ? ಸರ್, ಅಡ್ಡಾಡ ಸರ್, ಅದಾದ್ಮೇಲೆ ಫಾಲ್ತು, ಅಡ್ಡಾಡ ಸರ್. ಮೇಡಮ್, ಅದೇ ಕಾಯ್ದೆ ಅದು ಬೇಕಾಯ್ತು ನಿಮ್ಗೆ. ಇದಕ್ಕಿಂತ ಅಗತ್ಯವಾದ ಕಾಯ್ದೆಗಳು ಸುಗ್ರೀವಾಜ್ಞೆಗಳು ಬೇಕು ನಮಗೆ ಈ ರಾಜ್ಯದಲ್ಲಿ. ಇದು BNS ಅಲ್ಲಿ ಇದೆ, ಈ ಕಾಯ್ದೆ ಇದೆ ಆಲ್ರೆಡಿ. ಯಾವ ಕಾಯ್ದೆ ಅಂದರೆ ST/SC ಫಂಡನ್ನು ಇಡಿಯಾಗಿ ಗುಳುಂ ಮಾಡೋದಿದೆಯಲ್ಲ, ಅದರ ತಡೆ ಕಾಯ್ದೆ ಬರಬೇಕು. ಅದರ Arrest ಕಾಯ್ದೆ ತಡೆ ಆದ್ರು, ಕೇಸ್ ಬರಬೇಕು. ನಡೀತಾ ಇದೆ, ಮತ್ತೆ ED ಯಲ್ಲಿದೆ. ಅದರ ಕಾಯ್ದೆ ಅದ್ದಿಲ್ಲ. ಮತ್ತೆ ಉಪಲೋಕಾಯುಕ್ತರೇ ಹೇಳಿದ್ದಾರೆ, ಅಡ್ಡಂಡ ಕಾರ್ಯಪ್ಪಲ್ಲ. ಈ ಸರ್ಕಾರದಲ್ಲಿ 80% ಭ್ರಷ್ಟಾಚಾರದ ಉಪಲೋಕಾಯುಕ್ತರು ಸರ್ಕಾರ ನೇಮಿಸಿದವರೇ. ಇದನ್ನು ನಾವು ಹೇಳ್ತಾ ಇಲ್ಲ. ಸರ್ಕಾರದಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ, ಕೆಲಸ ಸರಿಯಾಗಿ ನಡೀತಾ ಇಲ್ಲ, ಕುರ್ಚಿ ಕಿತ್ತಾಟ ಅವರ ಆಂತರಿಕ ವಿಷಯ ಆದರೂ ಆಡಳಿತಕ್ಕೆ ಧಕ್ಕೆ ಆಗ್ತಾ ಇದೆ, ಮತ್ತೆ ಈ ಫಂಡ್ಗಳ ಡೈವರ್ಟೇಷನ್ ಮಾಡಿದೆ. ಇದೆಲ್ಲದರ ಬಗ್ಗೆ ಅಲ್ಲಿ ಚರ್ಚೆಗೆ ಅವಕಾಶ ಆಗಬಾರದು ಅಂತೇಳಿ ಹಳೆಯದೊಂದನ್ನು ಮಾಡಿದ್ದಾರೆ. ಇವ್ರು ಏನು ಮಾಡ್ತಾರೆ ಈ ಮಸೂದೆ ಅಂತ ಹೇಳಿದ್ರೆ, ಒಬ್ಬ ಪೊಲೀಸ್ ಫೋನ್ ಮಾಡೋದು ಈ ಜನಪ್ರತಿನಿಧಿಗಳಿಗೆ ಗೊತ್ತಿಲ್ಲ ಪರಮೇಶ್ವರ್ ಅವರಿಗೆ. ಗೊತ್ತಿಲ್ಲ ಪರಮೇಶ್ವರ್ ಅವರು ಏನು ಹೇಳ್ತಾರೆ, ಕೇಸ್ ಹಾಕಿ ಅಂತ ಹೇಳ್ತಾರೆ. ಯಾವ ಮೇಲೆ? ಕೇಸರಿಗಳ ಮೇಲೆ. ಅಲ್ಲಿ ಮುಸಲ್ಮಾನ ಯಾವ್ದಾದ್ರು ವ್ಯಕ್ತಿ ಇದ್ರೆ ಬೇಡ ಅಂತ ಹೇಳ್ತಾರೆ. ಇದು ಅವರು ಈ ಕಾಯ್ದೆ ಬೇಡ ಅಂತ ಹೇಳ್ತಿರೋದಕ್ಕೆ ಕಾರಣ ಸಫರ್ ಆಗ್ತಿರುವವರು ಹೇಳ್ತಾ ಇರೋ ಮಾತು. ಮೇಡಮ್, ಇವ್ರು ಹೇಳಿದ್ರು 40% ಕಮಿಷನ್ ಅಂತ ಹೇಳ್ತಿದ್ದಾರೆ. ಇವ್ರು ಚುನಾವಣೆ ಹಿಂದೆ ಅಡ್ವರ್ಟೈಸ್ಮೆಂಟ್ ಕೊಟ್ಬಿಟ್ರು. ಚುನಾವಣೆಗೆ 2 ದಿವಸ ಇರಬೇಕಾದ್ರೆ ಅಡ್ವರ್ಟೈಸ್ಮೆಂಟ್ ಕೊಟ್ಟರು 40% ಕಮಿಷನ್ ಅಂತ ರಾಹುಲ್ ಗಾಂಧಿ ಹೆಸರಲ್ಲಿ. ಅವ್ರಿಗೆ ಗೊತ್ತಿರಲಿ ಆ ಕೇಸಲ್ಲಿ ರಾಹುಲ್ ಗಾಂಧಿ ಇವತ್ತು ಬೇಲಲ್ಲಿದ್ದಾರೆ. ಆ 40% ಕಮಿಷನ್ ಏನ್ ಇವ್ರ ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಟ್ರಲ್ಲ, ಆ ಕೇಸಲ್ಲಿ ರಾಹುಲ್ ಗಾಂಧಿ ಬೇಲಲ್ಲಿದ್ದಾರೆ. ಯಾಕೆಂದ್ರೆ ಅದು ಅಪರಾಧ ಅಂತ ಪ್ರೈಮ ಫೇಸಿ ಕೋರ್ಟ್ ಒಪ್ಕೊಂಡಿದೆ. ಈ ಶಿಕ್ಷೆ ಮಾಡಬೇಕು ಅಂತ. ಇನ್ನೊಂದು ಪ್ರಶ್ನೆ, ದಯವಿಟ್ಟು ಇನ್ನೊಂದು ಉತ್ತರ. ಇನ್ನೊಂದು ವಿಷಯ ನಾನು ಹೇಳ್ತೀನಿ ಕೇಳ್ರಿ. ಒಂದ್ ನಿಮಿಷ. ಕುರ್ಚಿ ಕದನ ಅಂದ್ರಲ್ಲ, ಕುರ್ಚಿ ಕದನ ಅಂದ್ರೆ ಯಾವತ್ತು 140 ಸೀಟ್ ಕೊಟ್ಟಿರುವ ಒಂದು ಆಡಳಿತ ಪಕ್ಷದಲ್ಲಿ ಅಸ್ಥಿರತೆ ಇದ್ರೆ, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪಕ್ಷದೊಳಗೆ ಅಸ್ಥಿರತೆ ಇದ್ರೆ ಆಡಳಿತ ಮಾಡುವ ಈ ಸರ್ಕಾರಿ ಕರ್ಮಚಾರಿಗಳ ಲಾಭ ತಗೊಂತಾರೆ. ಆಡಳಿತ ಪರಿಣಾಮಕಾರಿಯಾಗಿ ನಡೆಯಲ್ಲ. ಆದ್ರಿಂದ ಆಡಳಿತ ಪಕ್ಷದಲ್ಲಿ ಆಂತರಿಕವಾಗಿ ಗಟ್ಟಿ ಇರುವುದು ಪ್ರಜಾಪ್ರಭುತ್ವದ ಆರೋಗ್ಯ ಬಹಳ ಒಳ್ಳೆಯದು. ಇವರು ಅದನ್ನು ಅಬದ್ಧತೆ ಮಾಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹಾಳು ಮಾಡ್ತಿದ್ದಾರೆ. ಪ್ರಶ್ನೆ ನನ್ನ ಹೆಸರು ಸೈಯದ್ ಬುರಾನುದ್ದೀನ್. ಶ್ರೀ ಶ್ರೀ ಶಿವಕುಮಾರ್ ಸ್ವಾಮೀಜಿ ಮತ್ತು ಹಜರತ್ ಮೊಮಿನ್ ಬಾಷಾ ಖಾದ್ರಿ ಪುಣ್ಯಕ್ಷೇತ್ರದಿಂದ ನಾನು ಬಂದಿದ್ದೀನಿ. ತುಮಕೂರಲ್ಲಿ ಸರಿಸುಮಾರು ಒಂದು 4 ವರ್ಷದಿಂದ ಒಂದು 10 ಕೇಸ್ ನಾನು ರಿಜಿಸ್ಟರ್ FIR ಮಾಡಿದ್ದೀನಿ. ಯಾರ ಮೇಲೆ? ಯತ್ನಾಳ್ ಮೇಲೆ, ಸೊಗಡು ಶಿವಣ್ಣ ಅಂತ ಮಾಜಿ ಶಾಸಕ, ಗೊತ್ತು ಹೇಳಿ. ಅವ್ರ ಮೇಲೆ FIR ಮಾಡಿದ್ದೀನಿ. ಮತ್ತೆ ಶರತ್ ಪಂಪೇಲ್ ಮೇಲೆ, ಎಲ್ಲರ ಮೇಲೆ ದ್ವೇಷ ಭಾಷಣ ಮತ್ತೆ ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಕೊಡ್ತಾ ಇರೋದಕ್ಕೆ ನಾನು FIR ಮಾಡಿದ್ದೀನಿ. ಈಗಲೂ ಅವ್ರ ಮೇಲೆ ಏನು ಕ್ರಮ ಆಗಿದೆ ಈಗಲೂ ನನಗೆ ಏನೂ ಗೊತ್ತಿಲ್ಲ. ನಿಮ್ದು ಸರ್ಕಾರ ಕೇಳಬೇಕು. ನಮ್ಮ ಸರ್ಕಾರ, ನಾನು ಯಾವ ಪಾರ್ಟಿಯಿಂದ ಬಂದಿಲ್ಲ. ನಾನು ಕಾಂಗ್ರೆಸ್ಗೂ ನಂಬಲ್ಲ, BJPಗೂ ನಂಬಲ್ಲ. ನಾನು ನಂಬೋದು ಒಬ್ಬರಿಗೆ, ಸಂವಿಧಾನಕ್ಕೆ. ನೀವು ಸರ್ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ ಅಲ್ಲಿ, ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ಗಳಲ್ಲಿ ನ್ಯಾಯಾಲಯದ ಕಲಾಪಗಳು ನಿಮ್ಮ ಕೇಸ್ ಏನಾಗುತ್ತೆ ಅಂತ ಗೊತ್ತಿಲ್ಲ. ನಾನು ಇಷ್ಟೆಲ್ಲ FIR ಮಾಡಿದ್ದೀನಿ, ಈಗಲೂವರೆಗೂ ಏನೋ ಪರಿಹಾರ ಸಿಕ್ಕಿಲ್ಲ. ಮತ್ತೆ ನೀವು ಹೇಳ್ತೀರಾ ಮುಸಲ್ಮಾನರು ಕಳ್ಳು ಹೊಡೆದ್ರು ಉಗಿದ್ರು ಅಂತ. ನಾವು ಮುಸಲ್ಮಾನರು ಯಾರಿಗೂ ಆ ಥರ ನಮ್ಮ ಧಾರ್ಮಿಕ ಭಾವನೆಯಿಂದ ನಮ್ಗೆ ಯಾರು ಹೇಳ್ಕೊಟ್ಟಿಲ್ಲ, ಯಾರಿಗೂ ಉಗಿರಿ ಬೈದಿ. ಆ ಥರ ನೋಡಿದ್ರೆ ಈ ದೇಶದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಹತ್ಯೆ ಮಾಡಿದ್ಯಾರೋ? ನಾಥೂರಾಮ್ ಗೋಡ್ಸೆ. ಅವ್ನು ಯಾವ ಸಮುದಾಯಕ್ಕೆ ಬರ್ತಾನೆ? ಬರ್ಲಿ, ಏನೀಗ? ಬರ್ಲಿ, ಏನೀಗ? ಆತ ಒಬ್ಬ ಕೊಲೆಗಾರ, ಕೋರ್ಟ್ ಅವನಿಗೆ ಶಿಕ್ಷೆ ಕೊಟ್ಟಿದೆ. ಆತ ಬರ್ಲಿ, ಯಾವ ಸಮುದಾಯ? ಅವರು ಕೇಳ್ತಾ ಇರೋ ಪ್ರಶ್ನೆ ಏನಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಅವ್ರು ಪ್ರಶ್ನೆ ಮಾಡ್ತಾ ಇರೋದು ಕಲ್ಲೆಸೆದ್ರಲ್ಲ, ನಾಥೂರಾಮ್ ಗೋಡ್ಸೆಗೆ ಶಿಕ್ಷೆ ಕೊಟ್ಟು ಸರ್ಕಾರ ಮುಗಿಸ್ತು. ಅದೇ ನೀವು ಬೆಂಕಿ ಹತ್ತೋರಿಗೆ ಆರೋಪ ಕೇಸ್ ವಿಡ್ರಾ ಮಾಡ್ತೀನಿ ಅಂತ ಹೇಳಿದ್ರು ಸರ್ಕಾರ. ಯಾರೋ ಒಬ್ಬ ಕಿಡಿಗೇಡಿ ಮಾಡೋ ಕೃತ್ಯವನ್ನ ಒಂದು ಇಡೀ ಸಮುದಾಯ ಕಟ್ಟೋದನ್ನ ಅವ್ರು ಅಬ್ಜೆಕ್ಟ್ ಮಾಡ್ತಿದ್ದಾರೆ. ಒಂದು ಪ್ರಶ್ನೆ ಹೇಳ್ತೀನಿ. ರಾಮನಗರದಲ್ಲಿ ಮೊನ್ನೆ ದ್ವೇಷದ ಭಾಷಣ ಕೇಳಿದ್ರೆ ನೀವು? ರಾಮನಗರದಲ್ಲಿ ಮುಸ್ಲಿಂ ಸಂಘಟನೆ ಒಂದು ಕರ್ನಾಟಕ ರಾಜ್ಯೋತ್ಸವ ಆಯೋಜನೆ ಮಾಡ್ತು, ಕನ್ನಡ ರಾಜ್ಯೋತ್ಸವ. ಅಲ್ಲೊಬ್ರು ಮೌಲಾನನ್ ಕರೆದಿದ್ರು. ಅವ್ರು ಯತ್ನಾಳ್ರನ್ನು ವಾಚಾಮಗೋಚರವಾಗಿ, ಅಂದರೆ TV ಚಾನಲಲ್ಲಿ ಹೆಣ್ಣುಮಕ್ಕಳು ಎದುರು ನಾನು ಅದನ್ನು ಆ ಭಾಷೆಗಳನ್ನು ಪ್ರಯೋಗ ಮಾಡೋದಕ್ಕೂ ನನಗೆ ಭಾಳ ಅಸಹ್ಯ ಆಗುತ್ತೆ. ಅಂಥ ಭಾಷೆಗಳನ್ನು ಮಾಡಿ ಬೈದರು. ಕೇಳಿಸ್ಕೊಂಡ್ರ? ಪ್ರತಾಪ್ ಸಿಂಹನ್ಗೂ ಹೇಳಿದ್ರು. ಅಲ್ಲ, ಇರಲಿ, ನಾನು ಹೇಳ್ತೀನಿ. ಈಗ ನಾನು ನಿಮ್ಗೆ ಹೇಳ್ತೀನಿ ಲಾಜಿಕ್. ಆ ಭಾಷಣ ಕೇಳಿಸ್ಕೊಂಡ್ರೆ ಸರ್ ನೀವು? ಕೇಳಿಸ್ಕೊಂಡಿದ್ದೀರಾ? ಅಲ್ಲ, ಒಂದು ನಿಮಿಷ, ಕೇಳಿಸ್ಕೊಂಡಿದ್ದೀರಾ?
ದಯವಿಟ್ಟು ಕೇಸ್ಕೊಳ್ಳಿ. ಸಾಧ್ಯ ಆದರೆ ನಿಮ್ಗೆ ಏನು ಬದ್ಧತೆ ಇತ್ತಲ್ಲ ಅದ್ರ ಪ್ರಕಾರ ಅವ್ರ ಮೇಲೆ ಒಂದು ಕೇಸ್ ಹಾಕ್ಬಿಡಿ. ಸರಿ, ಅಬ್ದುಲ್ ರಜಾಕ್ ಅವ್ರಿಗೆ ಪ್ರಶ್ನೆ. ರಜಾಕ್ ಅವ್ರಿಗೆ ಪ್ರಶ್ನೆ. ರಜಾಕ್ ಅವರೇ, ತಾವು ಹೇಳಿದ್ರಿ MIM ರಾಷ್ಟ್ರೀಯ ಅಧ್ಯಕ್ಷರಾದ ಬ್ಯಾರಿಸ್ಟರ್ ಅಸದುದ್ದೀನ್ ಓವೈಸಿ ಬ್ರದರ್ ಅಕ್ಬರುದ್ದೀನ್ ಓವೈಸಿ ಅವರು ಮರ್ಯಾದಾ ಪುರುಷೋತ್ತಮ್ ಶ್ರೀರಾಮ್ ಅವ್ರ ಬಗ್ಗೆ ಬೈದ್ರು ಅಂತ. ನೀವು ಮಾತು ವಾಪಸ್ ತಗೊಳ್ಬೇಕು. ಅವ್ರು ಎಲ್ಲೂ ಶ್ರೀರಾಮ್ ಅವ್ರಿಗೆ ಬೈದಿಲ್ಲ. ನಿಮ್ಗೆ ಗೊತ್ತಿರ್ದಂಗೆ ಅವರು ಲಾಲ್ ದರ್ವಾಜ ಅಂತ ಒಂದು ದೇವಸ್ಥಾನ ಇದೆ, ಆ ದೇವಸ್ಥಾನಕ್ಕೆ 5 ಕೋಟಿ ಹೋರಾಟ ಮಾಡಿ ಸಾಕ್ಷನ್ ಮಾಡ್ಕೊಂಡು ಬಂದವ್ರೆ. ಅವರು ಮಾತಾಡಿದ್ದಕ್ಕೆ ಯಾರೋ ಕೇಸ್ ಹಾಕಿದ್ದಕ್ಕೆ ಕಾನೂನು ರೀತಿಯಿಂದ ಅವ್ರಿಗೆ ಬರಿ ಮಾಡಿದ್ದೀರ. ಅವ್ರು ಮರ್ಯಾದಾ ಪುರುಷೋತ್ತಮ್ ಶ್ರೀರಾಮ್ ಬೈತಿದ್ದೀರೆ, ಕಾನೂನು ಅಂತ ಇದ್ದವ್ರು ಜೈಲಾಗ್ತಿತ್ತು. ಯಾಕಾಗಿಲ್ಲ? ಯಾಕಂದ್ರೆ ಅವ್ರು ಬೈದಿಲ್ಲ. ಅವರು ಎಲ್ಲಾ ಧರ್ಮಕ್ಕೂ ಗೌರವಿಸ್ತಾರೆ. ಇದು ಮಾತು ನೀವು ಹೇಳಿದ್ ವಾಪಸ್ ತಗೊಳ್ಬೇಕು. ನಾನು ಸೈಯದ್ ಬುರಾನುದ್ದೀನ್ ಅಂತ ನನ್ನ ಹೆಸರು. ನಾನು ಎಲ್ಲೋ ಬಂದ್ಬಿಟ್ಟು ಇಲ್ಲಿ ಮಾತಾಡ್ತೀನಲ್ಲ, ಫ್ಯಾಕ್ಟ್ಸ್ ಇಲ್ದೆ, ಸ್ಟ್ಯಾಟಿಸ್ಟಿಕ್ಸ್ ಇಲ್ದೆ, ಡೇಟ್ಸ್ ಇಲ್ದೆ ನಾನು ಮಾತಾಡಲ್ಲ. ಇವತ್ತು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಯಾವುದೂ ಇಲ್ಲ. ಇಲ್ಲಿ ಇರೋದೇ ಸಂವಿಧಾನ. ನಾವೆಲ್ಲ ಭಾರತೀಯರು, ನಮ್ಗೆಲ್ರಿಗೂ ಒಂದೇ ಕಾನೂನು ಬರಬೇಕು. ಅದರಲ್ಲೇ BNS ಅನ್ನೋದ್ರಲ್ಲಿ ಎಲ್ಲ ಇದೆ. ಈಗ ಹೊಸ ಕಾನೂನು ತರಬೇಕು ಅಂತ ಅವಶ್ಯಕತೆಯೇ ಇಲ್ಲ. ಕಾಂಗ್ರೆಸ್ನವರು ಇದು ಒಂದು ಡೈವರ್ಷನ್ ಮಾಡೋಕ್ಕೆ ಇದೊಂದು ತಂತ್ರ ಮಾಡ್ತಾ ಇದ್ದಾರೆ ಅಷ್ಟೇ. ಅವರು ಆಯ್ತು, ನಿಮ್ಮ ಅಭಿಪ್ರಾಯ ಅಂತ ಸ್ವೀಕರಿಸಿ. ನಾನು ಯಾರಿಗೂ ಉತ್ತರ ಕೇಳೋದಿಲ್ಲ. ಮುಂದಿನ ಪ್ರಶ್ನೆ. ಈಗ ಸರ್ಕಾರದಿಂದ ಬರ್ತಾ ಇರುವಂತ ಬಿಲ್ಲು ಪ್ರತಿ ಒಬ್ರಿಗೂ, ಈಗ ಅಬ್ದುಲ್ ರಜಾಕ್ ಅವ್ರು ಹೇಳಿದ್ರು ಯಾರು ಹೇಳ್ತಾರೆ ಆ ಥರ ದ್ವೇಷ ಭಾಷಣ ಆಗುತ್ತೆ ಅಂತ ಹೇಳಿ ಅವರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿದ್ರು. ಅವ್ರು ಮೌಲಾನಾ ಬಗ್ಗೆ ಹೇಳಿದ್ರು, ಅವರು ಶ್ರೀರಂಗಪಟ್ಟಣದಲ್ಲಿ ಮಸೀದಿ ಮುಂದೆ ಹೋಗ್ಬಿಟ್ಟು ಹೇಳಿದವ್ರ ಮೇಲೂ ಹೇಳಿದ್ರು. ಅಂತ ಕಡೆ ಎಲ್ಲ ಕಡೆನೂ FIR ಆಗ್ತಾ ಇದ್ದಾವೆ. ಬಹಳಷ್ಟು ಕಡೆ ಒಳ್ಳೇದು ಹೇಳಿದ್ರು ಕೂಡ ದ್ವೇಷ ಭಾಷಣ ಅಂತ ಕೂಡ ನಮ್ಮೆಲ್ಲೂ FIR ಆಗಿರುವಂಥದ್ದಿದೆ. ಕಾನೂನು ಅನ್ನೋದು ಎಲ್ಲರಿಗೂ ಸಂವಿಧಾನ ಸಮಾನತೆಯಿಂದ ಎಲ್ಲರಿಗೂ ತಗೊಂಡೋಗ್ತಾ ಇದೆ. ಇದರಲ್ಲಿ ಈಗ ಬರುವಂಥ ಬಿಲ್ಲು ನೀವು ಕನ್ವರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರಲ್ಲ, ಈಗ NRC ಅಂತ ತೆಗೆದ್ರು, ಅದು ಕೂಡ ಸರ್ಕಾರದಿಂದ ಸೆಂಟ್ರಲ್ ಗೌರ್ಮೆಂಟ್ ಇಂದ ನಮಗೆ ಕನ್ವರ್ಟ್ ಮಾಡಕ್ ನೋಡಿದ್ರು. CAA ಅಂತ ತಗೊಂಡ್ ಬಂದ್ರು, ಇದು ಡೈವರ್ಟ್ ಮಾಡಕ್ಕೆ ನೋಡಿದ್ರು. ಆಮೇಲೆ ಈಗ ಇದನ್ನ ತಗೊಂಡ್ಬರ್ತಾ ಇದಾರೋದು ಡೈವರ್ಟ್ ಮಾಡ್ತಾ ಇದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಾ. ಅದೇ ರೀತಿ ನಮ್ಮ ವಕ್ಫ್ ಬೋರ್ಡ್ ಬಿಲ್ ತಂದಿದ್ದು ಕೂಡ ಸರ್ಕಾರ ಮುಸಲ್ಮಾನರ ಗಮನ ಡೈವರ್ಟ್ ಮಾಡಕ್ಕೋಸ್ಕರ ಈ ತರ ತರ್ತಾ ಇರೋದು ಅಂತ ನಾನು ಹೇಳಕ್ ಇಷ್ಟಪಟ್ಟೆ. ನನ್ನ ಪ್ರಶ್ನೆ ಏನ್ ಗೊತ್ತಾ ನಿಮ್ಗೆ ನನ್ನ ಪ್ರಶ್ನೆ ಏನ್ ಗೊತ್ತಾ? ಅಲ್ಲ ಇಲ್ಲ ಮೇಡಮ್, ನನ್ನ ಪ್ರಶ್ನೆ ಏನ್ ಗೊತ್ತಾ, ನಿಮಗೆ ಡೈವರ್ಟ್ ಆಗ್ತಾ ಇದೀವಿ ಅಂತ, ಡೈವರ್ಟ್ ಮಾಡ್ತಾ ಇದ್ದಾರೆ ಅಂತ ಈಗ ಅನಿಸ್ತಾ ಇದೆಯಲ್ಲ, ಮೋದಿಜಿ ಅವ್ರು ಮಾಡಿದಾಗ ಅನಿಸ್ಲಿಲ್ವಾ? ಏನ್ ಮಾಡಿದ್ರು? ಇಲ್ಲ ಅನ್ಸಲಿಲ್ಲ. ಯಾಕಂದ್ರೆ ನಾವು ಅಂತರಂಗವಾಗಿ ಇವ್ರು ಮಾತಾಡ್ಕೊಂಡಿದೀವಿ. ವಕ್ಫ್ ಅಲ್ಲಿ ಯಾರ್ಯಾರು ಹಣ ಮಾಡ್ಕೊಂಡಿದ್ದಾರೆ, ಯಾರ್ಯಾರು ಲೂಟಿ ಮಾಡಿದ್ದಾರೆ, ಯಾರು ಶ್ರೀಮಂತರಾಗಿದ್ದಾರೆ ವಕ್ಫ್ ಅಲ್ಲಿ ಮುಸಲ್ಮಾನರು ಅಂತೇಳಿ ನಮಗೆ ಗೊತ್ತಿದೆ. ಆ ಬಿಲ್ಲು ತರದೆ ಹೋದ್ರೆ ಮಹಾನ್ ದುರಂತವೇ ಆಗ್ತಾ ಇತ್ತು. ಮಹಾನ್ ದುರಂತವೇ ಆಗ್ತಿತ್ತು. ನಾವು ಉತ್ತರ ಕೊಡ್ತೀನಿ. ನೀವು ಮಾತಿಗೆ ಗಾಂಧಿ ಹತ್ಯೆ ಮಾಡಿದವನು ಒಬ್ಬ ಹಿಂದೂ ಸಮಾಜದವನು ಅಥವಾ RSS ಅವನು ಅಂತ ಹೇಳ್ತೀರಿ, ಹೌದಾ? ಆತನನ್ನ ಈ ದೇಶದ ಪ್ರಧಾನಿ ಆಗಲಿ ಅಥವಾ BJP ಆಗಲಿ RSS ಆಗಲಿ ನನ್ನ ಬ್ರದರು ಅಂತ ಹೇಳಲಿಲ್ಲ. ಅದೇ ಮಂಗಳೂರಲ್ಲಿ ಕುಕ್ಕರ್ ಬಾಂಬ್ ಬಿಟ್ಟವನ್ನ ನನ್ನ ಬ್ರದರ್ ಅಂತ ನಿಮ್ DK ಶಿವಕುಮಾರ್ ಹೇಳಿದ್ರು. ಆದ್ರಿಂದ ನಮಗೆ ಸರ್ಕಾರದ ಉದ್ದೇಶದ ಬಗ್ಗೆ ಅನುಮಾನ, ಇಂಟೆನ್ಷನ್. ಸರ್ ನಮಸ್ಕಾರ ಸರ್, ನನ್ನ ಹೆಸರು ಪುಷ್ಪ ಅಂತ. ಈಗ ಹಿಂದೂ ಮುಸ್ಲಿಂ ಇವೆಲ್ಲ ಇಲ್ಲಿ ಇವಾಗ ನಮ್ಮ ಚರ್ಚೆಗೆ ಬಂದಿದ್ದೀವಿ ಸರ್. ಈಗೆಲ್ಲೋ ಒಂದು ಕಡೆ ಸಂವಿಧಾನಬದ್ಧವಾಗಿ ಸರ್ಕಾರ ಅಂದರೆ ಇವಾಗ ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಿ ಸಂವಿಧಾನಬದ್ಧವಾಗಿ ಒಂದು ಕಾಯ್ದೆಯನ್ನು ತರಕ್ಕೆ ಹೋಗ್ತಿದೆ. ಅದು ಹಿಂದೂ ಅವರು ಮುಸ್ಲಿಂ ಭಾಷಣ ಮಾಡಬೇಕಾ ಅಥವಾ BJP ಅವರು ಅಥವಾ ಮುಸ್ಲಿಂ ಅವರು ಹಿಂದೂಗಳು ದ್ವೇಷ ಭಾಷಣ ಮಾಡಿದ್ದನ್ನೇ ಅಲ್ಲಿ ಇದು ಮಾಡ್ಕೋಬೇಕಾ ಅಂತ ಅಲ್ಲಿ ಏನು ಅವರು ತೋರಿಸಿಲ್ಲ. ಅಂದರೆ ಪಕ್ಷಾತೀತವಾಗಿ ಸಂವಿಧಾನಬದ್ಧವಾಗಿ ಒಂದು ಕಾಯ್ದೆಯನ್ನು ತರಕ್ಕೆ ಹೊರಟಿದ್ದಾರೆ. ಇಲ್ಲಿ BJP ಅವರು ಎಲ್ಲೋ ಒಂದು ಕಡೆ ಆಕಾಶನ ನೋಡಿ ಉಗುಳೋ ಒಂದು ಪ್ರಯತ್ನನ ಮಾಡ್ಕೊಳ್ತಿದ್ದಾರಾ? ನೋಡಿ ಸರ್, ನೀವು ನಾವೇ ನೋಡಿದಾಗೆ ಕರಾವಳಿ ಭಾಗಗಳಲ್ಲಿ ಹಿಂದೂಗಳ ಎಷ್ಟೋ ಯುವಕರ ಹೆಣಗಳು ಬಿದ್ದಾಗ BJP ರಾಜಕೀಯ ಮಾಡಿದೆ. ಒಪ್ಕೋತೀರಾ ಸರ್? ಅದಲ್ಲದೆ ಈ ಮಧ್ಯ ಅದೇ ಒಂದು ಮೈಸೂರು ಭಾಗಕ್ಕೆ ಹಬ್ಬದ್ದು, ರಾಮನಗರ ಭಾಗಕ್ಕೆ ಹಬ್ಬದ್ದು, ರಾಜ್ಯದ ವಿವಿಧ ಮೂಲೆಗಳಲ್ಲಿ ಹಬ್ಬುತ್ತಾ ಇದೆ. ಹಿಂದೂ ಯುವಕರ ಹೆಣಗಳು ಬೀಳ್ತಿದೆ. ಅದಕ್ಕೆ ನೇರವಾದ ಕಾರಣ ಈ ದ್ವೇಷ ಭಾಷಣಗಳೇ. ಇದನ್ನ ತಡೆಯೋ ಒಂದು ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈ ರೀತಿಯ ಒಂದು ಕಾನೂನನ್ನ, ಅದು ನಿನ್ನ ಪಕ್ಷ ನನ್ನ ಪಕ್ಷ, ನನ್ನ ಧರ್ಮ ನಿನ್ನ ಧರ್ಮ, ಈ ಜಾತಿ ಆ ಜಾತಿ ಅಂತ ಅಲ್ಲಿ ಎಲ್ಲೂ ಹೇಳಿಲ್ಲ. ಎಲ್ಲರಿಗೂ ಸಂವಿಧಾನಬದ್ಧವಾಗಿ ಒಂದು ಕಾಯ್ದೆನ ತರಕ್ ಹೋದಾಗ BJP ಅವರಿಗೆ ಆಗ್ತಾ ಇರೋ ನಷ್ಟ ಏನು ಸರ್? ಈಗ ಕಾಶ್ಮೀರದಲ್ಲಿ ನೀ ಹಿಂದೂ ಅಂತ ನೋಡಿ ಕೊಂದ್ರಲ್ಲ, ಅದು ಯಾರ ದ್ವೇಷ ಭಾಷಣ? 26 ಜನ ಕೊಂದದ್ದು ಯಾರ ದ್ವೇಷ ಭಾಷಣ? 26ರನ್ನ ಧರ್ಮ ಕೇಳ್ಕೊಂಡ್ರಲ್ಲ, ಯಾರು ಕೇಳಿದ್ರು ಮೇಡಮ್? ಧರ್ಮ ನಿಮಗೆ ಶಿವಮೊಗ್ಗದಲ್ಲಿ ಅವ್ರು ಯಾರು BJP ಪಕ್ಷದವರಲ್ಲ, ಯಾವ ಪಾರ್ಟಿಯ ಕಾರ್ಯಕರ್ತರಲ್ಲ, ಅವ್ರು ಹೇಳಿದ್ರಲ್ಲ ಪ್ಯಾಂಟ್ ಬಿಚ್ಚಿ ಕೊಂದ್ರು. ಆಮೇಲೆ ನನ್ನ
ಆಯ್ತು ಆಯ್ತು, ಇದ್ರ ಬಗ್ಗೆ ಮಾತಾಡೋಣ ಮೇಡಮ್. ಮೇಡಮ್ ಒಂದ್ ನಿಮಿಷ ನನ್ನ ಪ್ರಶ್ನೆ ಒಂದ್ ನಿಮಿಷ ಮೇಡಮ್, ಇಷ್ಟು ಚರ್ಚೆ ಮಾಡ್ತಾವ್ರಲ್ಲ ಇವರು, ನೀವು ಮುಸಲ್ಮಾನ್ರ ನೀವು ಹಿಂದೂನ ಅಂತ ನೋಡ್ಬಿಟ್ಟು ಹತ್ಯೆ ಮಾಡಿದ್ರು ಅಂತ ಇವ್ರು ಪ್ರಶ್ನೆ ಮಾಡ್ತಾರಲ್ಲ, ಇದೇ ಯಾಕೆ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಹೋಗಿ ಇವ್ರು ಪ್ರಶ್ನೆ ಮಾಡಲ್ಲ? ಅವ್ರು ಹೇಗ್ ಬಂದ್ರು ಒಳಗೆ ಭಾರತ ದೇಶದಲ್ಲಿ? ಹೇಗ್ ಬಂದ್ರು ಮೇಡಮ್? ಹೇಗ್ ಬಂದ್ರು? ಒಳಗಡೆ ಬರೋ ಪ್ರಶ್ನೆ ತುಂಬಾ ಸಿಂಪಲ್ ಆಗಿದೆ. ಪ್ರಶ್ನೆ ತುಂಬಾ ಸೀಮಿತವಾಗಿದೆ. ಇಲ್ಲ ಫಾರೂಕ್ ಸರಿ, ಅರ್ಥ ಆಯ್ತು. ಅಜಿತ್ ಸರ್, ನಿಮ್ಗೆ ಪ್ರಶ್ನೆ ಇದೆ, ಅಬ್ದುಲ್ ರಜಾಕ್ ಅವ್ರು ಕೌಂಟರ್ ಕೊಡ್ಲಿ. ಸಿಂಪಲ್ ಆಗಿ ಹೇಳ್ತಿದ್ದಾರೆ. ಗೃಹ ಸಚಿವರಾದ ಪರಮೇಶ್ವರ್ ಅವರು ಹೇಳಿದ್ದಾರೆ, ಏನ್ ಕಾಂಗ್ರೆಸ್ ಸರ್ಕಾರ ಪರ್ಮನೆಂಟ್ ಅಲ್ಲ, ಬಿಜೆಪಿಯದ್ದು ಸರ್ಕಾರ ಬರಬಹುದು. ಇಂಥದ್ದೊಂದು ನಿಯಮವನ್ನ ಜಾರಿಗೆ ತಂದಿದ್ದಾದಲ್ಲಿ ಬಿಜೆಪಿ ಸರ್ಕಾರ ಇರ್ತಲೂ ಕೂಡ ನಿಯಮ ಸೇಮ್ ಇರುತ್ತೆ ಅಂದಾಗ ಬಿಜೆಪಿ ಅವರಿಗೆ ಆಕ್ಷೇಪ ಯಾಕೆ? ಕರಾವಳಿಯಲ್ಲಿ ಆಗ್ತಿರುವ ಕೋಮು ಸಂಘರ್ಷಕ್ಕೆ ಇದೊಂದು ತಡೆ ತರಬಹುದು ಅನ್ನೋಂಗಿದ್ರೆ ಆಕ್ಷೇಪ ಯಾಕೆ? ಯಾವ ಆಕ್ಷೇಪ ಇಲ್ಲ ಮೇಡಮ್, ಮಸೂದೆ ಬರಲಿ, ಯಾರು ತಡೆದಿಲ್ಲ, ಅಲ್ಲಿ ಚರ್ಚೆ ಆಗಬಹುದು. ಈಗ ಕಾನೂನು ಬಗ್ಗೆ ನಮಗೇನು ತೊಂದರೆ ಇಲ್ಲ, ಇವ್ರು ಕಾನೂನು ತರಲಿ, ಕಾನೂನು ಮಾಡಬೇಕು. ಕಾನೂನು ಮಾಡಬೇಕಾದ್ರೆ ಕಾನೂನು ಒಂದು ಕೋಡಿಫೈ ಮಾಡಬೇಕು. ಈಗ ಒಂದು ಕಾನೂನು, ಈಗ ಕೊಲೆ ಅಂದರೆ ಏನು ಅಂತ ಸಂವಿಧಾನದಲ್ಲಿ ಇದೆ. ಕೊಲೆ ಅಟೆಂಪ್ಟು, ಕೊಲೆ ಮಾಡಿದ್ರೆ ಏನು, ಪ್ರಾಪರಾಗಿ ಡಿಫೈನ್ ಮಾಡ್ತಾರೆ, ಡೆಫಿನೇಷನ್ ಇರುತ್ತೆ ಒಂದು ಕ್ರೈಮ್ಗೆ. ಇದು ನೀವು ದಯವಿಟ್ಟು ತಗೊಂಡು ಓದಬೇಕು ಮೇಡಮ್, ನೀವು ಓದಬೇಕು. ಇದರಲ್ಲಿ ಇವ್ರು ಹೇಳ್ತಾರೆ, ಪ್ರೆಜುಡಿಸ್ ಇಂಟೆಂಟ್ ಅಂದರೆ ರಿಲಿಜಿಯನ್ ಬಗ್ಗೆ ಭಾಷಣ. ಏನು? ನಾನು ಹೇಳ್ತೀನಲ್ಲ. ಒಂದ್ ನಿಮಿಷ ಸರ್, ನೀವು ನನ್ನ ಪ್ರಶ್ನೆ, ಈಗ ನಾನು ವಿಮರ್ಶೆ ಮಾಡಿದ್ರೆ ದ್ವೇಷದ ಭಾಷಣ ಆಗ್ತದೋ ಅಥವಾ ನಾನು ಬೈದ್ರೆ ದೇಶ ತೀರ್ಮಾನ ಮಾಡೋದು ಯಾರು ಸರ್? ಒಂದ್ ನಿಮಿಷ ಶೆಟ್ಟಿ, ನಿಮಗೆ ಗೊತ್ತು ಭಾಷಣ ಏನು, ದ್ವೇಷ ಏನು ನಿಮಗೆ ಗೊತ್ತು. ಇದ್ರಲ್ಲಿ ಎಲ್ಲೂ ಡಿಫೈನ್ ಮಾಡಿಲ್ಲ ಕ್ರೈಮ್ ಏನು ಅಂತ ಒಂದು. ಆಮೇಲೆ ಇವ್ರೇನ್ ಹೇಳ್ತಾರೆ, ಭಾರತೀಯ ನಾಗರಿಕ ಸಂಹಿತ, ಭಾರತೀಯ ನ್ಯಾಯ ಸಂಹಿತದಲ್ಲಿ ಏನು ಕಾನೂನುಗಳಿದಾವೆ ಅದೇ ಕಾನೂನು ಇಲ್ಲಿ ಅಪ್ಲೈ ಆಗುತ್ತೆ ಅಂತಾರೆ. ಆ ಕಾನೂನು ಪ್ರಕಾರ ಹಿಂದೆನೂ ಇದೆ. ಹಿಂದೆನೂ ಇವರು ಕರಾವಳಿಯಲ್ಲಿ ಬಿಜೆಪಿ ಪರಿವಾರದ ಕಾರ್ಯಕರ್ತರ ವಿರುದ್ಧ ಅವ್ರ ಮೇಲೆ ಕ್ರಮ ತಗೊಂಡಿದ್ದಾರೆ, ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ, ಅವ್ರನ್ನ ಗಡಿಪಾರು ಮಾಡಿದ್ದಾರೆ, ನಡೀತಾ ಬಂದಿದೆ. ಈ ಕಾನೂನು ಏನು ವಿಶೇಷ ಅಂತ ಕೇಳ್ತಿರೋದು ನಾನು. ಸ್ಪೆಸಿಫಿಕ್ ಆಗಿ ಹೇಳಬೇಕು. ನೀವೇನ್ ಹೇಳ್ತೀರಿ, ಪೊಲೀಸರು ಅವರ ವಿವೇಚನೆ ತಗೊಂಡು ಕೆಲಸ ಮಾಡಲಿ ಅಂತ. ನಿಮಗೆ ನೆನಪಿರ್ಲಿ ಮೇಡಮ್, ಕಾಂಗ್ರೆಸ್ ಗವರ್ಮೆಂಟ್ ಅಲ್ಲಿ ಪೊಲೀಸರು ತಮ್ಮ ವಿವೇಚನೆ ಬಳಸಿ ಕೆಲಸ ಮಾಡಿದ್ದಕ್ಕೆ ಇವತ್ತು 150 ಜನ ಅಧಿಕಾರಿಗಳು ಮನೆಯಲ್ಲಿದ್ದಾರೆ ಸಸ್ಪೆಂಡ್ ಆಗಿ, ಅವ್ರು ವಿವೇಚನೆ ಬಳಸಿ ಕೆಲಸ ಮಾಡಿದ್ದಕ್ಕೆ. ಪೊಲೀಸ್ ಇಲಾಖೆಯಲ್ಲಿ ಇವತ್ತು ಯಾರಿಗೂ ಸ್ವತಂತ್ರ ಇಲ್ಲ. ಪೊಲೀಸ್ ಇಲಾಖೆ ಇವತ್ತು ಅದು ಓವರ್ಲೋಡ್ ಆಗಿದೆ, ಅಲ್ಲಿ ಅಧಿಕಾರಿಗಳ ಕೊರತೆ ಇದೆ. ನೀವು ಇದನ್ನೇನು ಮಾಡ್ತಾರೆ, ನ್ಯಾಯಾಲಯ ಮತ್ತು ಪೊಲೀಸ್ ಇಲಾಖೆ ನೀವು ಹೊಡೆಸ್ಕೊಳ್ಳಿ. ನಾಳೆ ಸರ್ಕಾರ ಇದೇ ವಿಚಾರ ಕೋರ್ಟ್ಗೆ ಹೋಗುತ್ತೆ. ಕೋರ್ಟ್ ಯಾವ ಮಾನದಂಡದ ಮೇಲೆ ತೀರ್ಪು ಕೊಡ್ತಾರೆ? ನೀವು ಒಂದು ಕಾನೂನನ್ನು ನೀವು ಶಾಸಕಾಂಗ ಸಭೆಯಲ್ಲಿ ಪಾರಿತ ಮಾಡಿದಾಗ ಅದನ್ನ ಕರೆಕ್ಟ್ ಆಗಿ ಡಿಫೈನ್ ಮಾಡದೆ ನೀವು ಒಂದು ಕಾನೂನು ಮಾಡಿದ್ರೆ ಕೋರ್ಟ್ ಯಾವ ಆಧಾರದ ಮೇಲೆ ತೀರ್ಪು ಕೊಡುತ್ತೆ? ಆಯ್ತಪ್ಪ, ಒಬ್ಬ ದ್ವೇಷ ಭಾಷಣವೇ ಮಾಡ್ದ ಅಂತ ಇಟ್ಕೊಳ್ಳಿ, ಯಾವ ಆಧಾರದ ಮೇಲೆ ತೀರ್ಪು ಕೊಡುತ್ತೆ? ನಿಮ್ಮ ಈ ಕಾನೂನಿಂದ ಆಗುವ ವ್ಯಾಲ್ಯೂ ಎಡಿಷನ್ ಏನದಕ್ಕೆ? ನಮ್ದು ಅದು ಪ್ರಶ್ನೆ. ಕಾಯ್ದೆ ಕೇವಲ ಹೇಟ್ ಸ್ಪೀಚ್ಗೆ ನಿಷೇಧ ಅಲ್ಲ, ಇದು ಹೇಟ್ ಕ್ರೈಮ್ಸ್ಗೂ ಇನ್ವಾಲ್ವ್ ಆಗುತ್ತೆ. ಯಾವುದೋ ಒಂದು ಮುಸ್ಲಿಂ ಹುಡುಗಿ ಒಂದು ಹಿಂದೂ ಹುಡುಗನ ಜೊತೆ ಪಾರ್ಕಲ್ಲಿ ಕೂತಿತ್ತು ಅಂತ 4 ಜನ ಮುಸ್ಲಿಂ ಹುಡುಗರು ಹೋಗಿ ಆ ಮುಸ್ಲಿಂ ಹುಡುಗಿ ಹಾಕಿರೋ ಬುರ್ಕಾನ ಎಳೆದು ಪಳೆದು ನೀನು ಯಾರೋ ಮುಸ್ಲಿಂ ಆಗಿಬಿಟ್ಟು ಹಿಂದೂ ಜೊತೆ ಹೋಗ್ತಿದೆಯಲ್ಲ, ಇದು ಅದರಲ್ಲಿ ಇನ್ವಾಲ್ವ್ ಆಗುತ್ತೆ. ಅದೇ ಥರ ಒಂದು ಹಿಂದೂ ಡಿಫ್ರೆಂಟ್ಲಿ ನೀವು ವಯಸ್ಸಾ ಬರ್ಸ ಅದು ನೋಡ್ಕೊಳ್ಳಿ, ದಟ್ ಈಸ್ ಡಿಫ್ರೆಂಟ್. ನಾನೇನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ, ದಯವಿಟ್ಟು ತಡೆ ಮಾಡಬೇಡಿ, ಸತ್ಯ ಮಾತಾಡ್ತಿರೋದು ನಾನು. ಕೇಸ್ ನಂಬರ್ 77/2013 DJ PS ಕೆಲಸ ಮಾಡ್ತಿರೋರು ಇವತ್ತು ಮುಂದಕ್ಕೆ ಬಂದ್ಬಿಟ್ಟು ನಾವು ಹಿಂದೂ ಧರ್ಮ ಕಾಪಾಡುವವರು, ನಾವು ಹಿಂದೂ ಕಾರ್ಯಕರ್ತರು ಅಂದ್ಕೊಂಡು ಸುಮ್ಮನೆ ಮುಸಲ್ಮಾನರ ಮನೆಗಳನ್ನು ನುಗ್ಗಿ ನೀವು ದನ ಕುಯ್ತಿದ್ದೀರೋ ಕುರಿ ಕುಯ್ತಿದ್ದೀರೋ ಅಂತ ಇವ್ರಿಗೆ ಅಧಿಕಾರ ಯಾರು ಕೊಟ್ಟಿಲ್ಲ. ಈ ನೈತಿಕ ಪೊಲೀಸ್ಗಿರಿ ಕೂಡ ಈ ಕಾಯ್ದೆ ಒಳಗಡೆ ಬರುತ್ತೆ. ಇದ್ರ ಮೇಲೆ ಆ್ಯಕ್ಷನ್ಗೆ ಸರ್ಕಾರ ತಗೊಳ್ಳೇಬೇಕು. ಇದು ಪ್ರಮುಖವಾದ ಇದ್ರ ಮೇಲೆ ಗ್ಯಾರಂಟಿಡ್ ಈ ಥರ ಒಂದು ಕಾಯ್ದೆ ಬರಲೇಬೇಕು ಅಂತ ನಮ್ಮ ಒಂದು ಆಸೆ ಇತ್ತು. ಇವತ್ತು ಈ ಕಾಯ್ದೆ ಬರ್ತಾ ಇದೆ. ಈ ತರಹದ ತಲಹರಟೆಗಳು ಇವ್ರಿಗೆ ದುಡ್ದು ಸಂಪಾದನೆ ಮಾಡಿ ಮನೆಗಳು ನಡೆಸೋ ಅಭ್ಯಾಸ ಇಲ್ಲ. ಎಲ್ಲೋ ಒಂದು ಕಡೆ ಗೂಗಲ್ ಪೇ ಮಾಡಿ ಫೋನ್ ಪೇ ಮಾಡಿ ಅಂತ ಭಿಕ್ಷೆ ಬೇಡಕ್ಕೆ, ಓಪನ್ ಭಿಕ್ಷೆ ಬೇಡಕ್ಕೂ ಆಗಲ್ಲ ಇವ್ರ ಕೈಯಲ್ಲಿ. ಅದಕ್ಕೋಸ್ಕರ ನಾವು ಹಿಂದೂ ಕಾರ್ಯಕರ್ತರು ಅಂತ ತೋರಿಸ್ಕೊಂಡು ಈ ತರಲೆ ಕೆಲಸಗಳು ಕಿಡಿಗೇಡಿಗಳು ಮಾಡ್ತಿದಾರಲ್ಲ ಅವ್ರನ್ನೆಲ್ಲ ಕಟ್ಟಾಕಕ್ಕೆ
ಈ ಒಂದು ಕಾಯ್ದೆ ಬರಲೇಬೇಕಾಗಿತ್ತು. ಮತ್ತೊಮ್ಮೆ ನಿಮಗೆ ಧನ್ಯವಾದ. ನೀವು ಮತ್ತೆ ಸರ್ಕಾರದ ಇಂಟೆನ್ಷನ್ ನೀವು ಮತ್ತೆ ಸ್ಪಷ್ಟಪಡಿಸಿದ್ರಿ. ಥ್ಯಾಂಕ್ ಯು. ಯಾವತ್ತು ಮೌಲಾನದ ಮೇಲೆ ಕೇಸ್ ಹಾಕಿ ಅಂತ ಹೇಳಿಲ್ಲ. ಸರ್ ನಿಮಗೆ ಧನ್ಯವಾದ. ದೊಡ್ಡದಾಗಿ ತೋರಿಸಬೇಕು, ಹಾಕ್ಬೇಕು ಇವ್ರು ಮಾತನ್ನ. ಇದರ ಮುಂದುವರೆದ ಭಾಗವಾಗಿ ಇವ್ರು ಹೇಳಿದ ರೀತಿಯ ಕೆಲಸವನ್ನ ಬೇರೆ ಸಮುದಾಯದವ್ರು ಮಾಡ್ತಿದ್ರು ಕೂಡ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಿಕ್ಕೂ ಇದ್ರಲ್ಲಿ ಆಪ್ಷನ್ ಇದೆ. ಇದೆ ಆಪ್ಷನ್ ಇದೆ, ಮಾಡ್ಲಿ. ಆ ಮಸೂದೆ ಏನಾದ್ರೂ ಅಲ್ಲಿ ಎಷ್ಟು ಕಿರ್ಚಾಡಿದ್ರು ಅಲ್ಲಿ ಬಹುಮತದ ಸರ್ಕಾರ ಪಾಸ್ ಆಗುತ್ತೆ. ಅದು ಕಿರ್ಚಾಡಿದ್ರು ಪಾಸ್ ಆಗುತ್ತೆ, ಆಯ್ತಾ? ಚಪ್ಪಳೆ ತಟ್ಟದು ಬೇಡ, ನೀವು ನೋಡಿ ಅವ್ರು ತಪ್ತಾರೆ. 3 ಜನ ಚಪ್ಪಳೆ ತಟ್ತಾರೆ, ಆದ್ರೆ ಎಲ್ಲದಕ್ಕೂ ಅನ್ವಯ ಆಗುತ್ತೆ. ನಾನು ಒಂದು 15 ವರ್ಷ ಕಾಲ ಅರಬ್ ಕಂಟ್ರಿಯಲ್ಲಿ ಮುಗಿಸಿ ಬಂದಿದ್ದೀನಿ, ಸರಿನಾ? ಸೊ ಅಲ್ಲಿ ಒಂದು ಯಾವುದೇ ಒಂದು ಕಿಂಗ್ ಆಗಲಿ ಅಲ್ಲ ಶಾಸಕ ಆಗಲಿ ಯಾವುದೇ ಒಂದು ಅಲ್ಲಿರೋನು ನ್ಯಾಷನಾಲಿಟಿ ಹೊರಗೆ ದೇಶವ್ರದ್ದು ಬೇರೆ, ಅಲ್ಲಿ ನ್ಯಾಷನಾಲಿಟಿ ಇರೋನು ಅರಬ್ ಅವನು ಯಾವುದೇ ಒಂಥರ ಟಿಪ್ಪಣಿ ಮಾಡೋಕ್ಕೂ ಅವನಿಗೆ ಸಾಧ್ಯನೇ ಇಲ್ಲ. ಯಾಕಂದರೆ ಆ ಕಾನೂನು ಅವರು ಕೊಟ್ಟಿರೋ ಶಿಕ್ಷೆಗಳಿಗೆ ಅವನು ಭಯ ಭಕ್ತಿಯಿಂದ ಇರ್ತಾನೆ. ಏನೇ ಅವ್ರು ಕಿಂಗ್ ಮಾಡಲಿ ಅದಕ್ಕೆ ಅವನು ಹಾನಲ್ಲಿ ಹಾನ್ ಮಾಡಿಕೊಂಡೇ ಹೋಗಬೇಕು. ಓಕೆನಾ? ಈ ರಾಜ್ಯದಲ್ಲಿ ನನಗೆ ಕೇಳೋ ಥರ ಇಸ್ಲಾಮಿನ ಕಾನೂನು ಬಂದರೆ ಎಲ್ರಿಗೂ ಚೆನ್ನಾಗಿರತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಈ ದೇಶದ ಸಂವಿಧಾನದ ಬಗ್ಗೆ ನಿಮಗೆ ನಂಬಿಕೆ ಇಲ್ವಾ ಸರ್? ಮತ್ತೆ ಏನ್ ಮಾತನಾಡ್ತಿದ್ದೀರಾ ನೀವು? ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ ನನ್ನ ಪ್ರಶ್ನೆ ಸರ್. ಕೈಲಾಗದೆ ಇರೋನು ಪರ್ಸ್ಕೊಂಡಂತೆ ಹಂಗೆ ಏನೇನೋ ಕೆಲಸಗಳು ಮಾಡ್ಬೋದು ನಮ್ಮ ಸ್ಟೇಟಲ್ಲಿ. ಇದ್ಯಾವುದೋ ಕಾನೂನು ತಂದುಬಿಟ್ಟು ನಮ್ಮ ಜನರ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ. ಎಷ್ಟು ಇನ್ವೆಸ್ಟ್ಮೆಂಟ್ಸ್ ತರ್ಬೋದು, ಎಷ್ಟು ಡೆವಲಪ್ಮೆಂಟ್ ಮಾಡ್ಬೋದು. ನಮ್ಮ ಬೆಂಗಳೂರು ಫಾರ್ಗೆಟ್ ಸ್ಟೇಟ್ ಸರ್, ನಮ್ಮ ಸ್ಟೇಟ್ಗೆ ಊಟ ಹಾಕೋ ನಮ್ಮ ಬೆಂಗಳೂರನ್ನೇ ಉದ್ಧಾರ ಮಾಡ್ತಿಲ್ಲ ಸರ್ ಇವರು. ಆ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಮಾಡ್ತಿಲ್ಲ, ಆ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡೋರಿಲ್ಲ. ಅವ್ರ ಮೇಲೆ ಒಂದು ಕಾಯ್ದೆ ತರಲಿ ಸರ್. ರೋಡ್ ಪಾಟ್ ಹೋಲ್ಸ್ ಆಗುತ್ತೆ, ಆ ಕಾಂಟ್ರಾಕ್ಟರ್ ಮೇಲೆ ಒಂದು ಅವ್ನು ಜೈಲ್ಗೆ ಹಾಕೋತಾರೆ, ಒಂದು 10 years ಜೈಲ್ ಹಾಕ್ಬೇಕು. ಅವ್ನು ಜೈಲ್ ಹಾಕ್ಬೇಕಂದ್ರೆ ಫಸ್ಟ್ ಬಿಲ್ ಕ್ಲಿಯರ್ ಮಾಡಬೇಕಲ್ಲ, ಬಿಲ್ ಕ್ಲಿಯರ್ ಮಾಡ್ಲಿಕ್ಕೆ ಕಾಂಟ್ರಾಕ್ಟರ್ಗಳದ್ದು ಅಂತ ಕಾನೂನು ಯಾವ್ದೋ ಯೂಸ್ಲೆಸ್ ಕಾನೂನು ತಂದ್ಬಿಟ್ಟು ಎಲ್ಲರೂ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ ಸರ್ ಇವರು. ಅದು ಮುಂದುವರೆದ ಭಾಗ. ಈಗ ಎಷ್ಟೋ ಸರ್ಕಾರಿ ಶಾಲೆಗಳನ್ನು ಮುಚ್ಚುತ್ತಿದ್ದಾರೆ, ಅದು ಒಂದು. ಅದೇ ಇವ್ರು ಹೇಳ್ತಾರೆ ಶಾಲಾ ಕಾಲೇಜ್ ಒಳಗೆ ಎಕ್ಸಾಮ್ ಬರೀಕ್ ಹೋದಾಗ ಚೈನು ಉಂಗ್ರ ಎಲ್ಲ ಬಿಚ್ಚಿಡ್ತಾರೆ, ಅದಕ್ಕೊಂದು ಕಾಯ್ದೆ ತರಬೇಕು. ಇವರು ನಾನು ಹೇಳ್ತೀನಿ ಮುಸ್ಲಿಮರಿಗೆ ಹೇಟ್ ಅಂತಲ್ಲ, ಅವರು ಬುರ್ಕಾ ಹಾಕೊಂಡು ಹೋದ್ರೆ ಯಾವುದು ಕೇಳಲ್ಲ. ಅದೇ ನಮ್ಮ ಹಿಂದೂಗಳು ತೆಗೆದ್ರೆ ಚೈನು ಉಂಗ್ರ ಮಾಂಗಲ್ಯ ಚೈನು ಜನವರನ್ನು ಬಿಚ್ಚಿಡ್ತಾರ್ರಿ. ಇದ್ರ ವಿರುದ್ಧ ಅವ್ನು ಕಾನೂನು ತಂದ್ರಿ. ಏನ್ ಮಾಡ್ತಿದ್ದಾರೆ? ಇದು ಮಾಡಿರೋದಕ್ಕೆ ಹೇಳ್ತಿರೋದು. ಇರಿ ಇನ್ನೊಂದು ಹೇಳ್ತೀನಿ, ಇದಕ್ಕೆ ಹೋರಾಟ ಮಾಡಬೇಕು. ಅದಕ್ಕೆ ಅಲ್ಲ ಸರ್, ಮಣಿಶಂಕರ್ ಅಯ್ಯರ್ ಅವರು ನಮ್ಮ ದೇಶದ ಪ್ರಧಾನ ಮಂತ್ರಿನ ಚಾಯ್ ವಾಲಾ ಅಂದ್ರು. ಅದಕ್ಕೆ ಪ್ರತಿ ಹಂತದಲ್ಲೂ ಚಾಯ್ ವಾಲಾ ಅಂತ ಅವರು ಯಾರು ಏನ್ ಬೇಕಾದ್ರೂ ಅನ್ಬೋದು, ಅದಕ್ಕೊಂದಿಗೆ ಕಾಯ್ದೆ ಇಲ್ಲ. ಇವ್ರು ಮಾಡ್ತಿರೋ ಪ್ರತಿ ಹಂತದ ಬೆಳವಣಿಗೆ ನಿಜವಾಗೂ ಇದು ಕೇಳುವಂತ ಕ್ವಶನ್ ಅಲ್ಲ. ಕಂಪನಿ ಓನರ್ ಮೋದಿ ಇವತ್ತು ವ್ಯವಸ್ಥೆ ಯಾರು ಮಾಡ್ಕೊಂಡಿದ್ದೀವಿ? ಸರ್ಕಾರಿ ಶಾಲೆಗಳು ಮುಚ್ತಾ ಇದ್ದಾರೆ. ಯಾಕೆ ಮುಚ್ತಾ ಇದ್ದಾರೆ? ನಿಮ್ಮ ಮಕ್ಕಳನ್ನ ನೀವು ಕರ್ಕೊಂಡೋಗಿ ಸರ್ಕಾರಿ ಶಾಲೆಗೆ ಬಿಟ್ಟಿದ್ದೀರಾ? ಒಂದ್ ನಿಮಿಷ ನನ್ನ ಪ್ರಶ್ನೆಗೆ ಉತ್ತರ. ಸರ್ಕಾರಿ ನೌಕರಿ ಕೊಡ್ಬೇಕಾದ್ರೆ ಸರ್ಕಾರಿ ನೌಕರಿ ಕೊಡ್ಬೇಕಾದ್ರೆ ಅವ್ರ ಎಜುಕೇಶನ್ನ ನೋಡಿ ಸರ್ಕಾರಿ ನೌಕರಿ ಕೊಡ್ತಾರೆ. ಯಾರೋ SLC ಪಾಸ್ ಆಗಿರೋರ್ಗನ್ನ ತಗೊಂಡೋಗ್ಬಿಟ್ಟು ಪ್ರೈವೇಟ್ ಸ್ಕೂಲಲ್ಲಿ ಕೊಡ್ತಾರಲ್ಲ ನೌಕರಿ, ಆ ಥರ ಕೊಡಲ್ಲ ಸರ್ಕಾರಿಯಲ್ಲಿ. ಅರ್ಥ ಆಯ್ತಾ? ಒಂದ್ ನಿಮಿಷ ನನ್ನ ಮಕ್ಕಳನ್ನ ನಾನು ಸರ್ಕಾರಿ ಶಾಲೆಗೆ ಕರ್ಕೊಂಡೋಗಿ ಸೇರಿಸ್ತಾ ಇಲ್ಲ. ಲಕ್ಷಾಂತರ ರೂಪಾಯಿ ಡೊನೇಷನ್ ಕೊಟ್ಬಿಟ್ಟು ನಾನು ತಗೊಂಡೋಗಿ ಕೊಡ್ತಾ ಇದ್ದೀನಿ. ಯಾರು ಕೊಡ್ತಾ ಇದ್ದೀನಿ? ಪ್ರೈವೇಟ್ ಸ್ಕೂಲ್ ಯಾರ್ದು? MLAಗಳದು, ಕಾರ್ಪೊರೇಟರ್ಗಳದು, ಬಿಸ್ನೆಸ್ ಮೆನ್ಗಳದು. ಅಲ್ಲೋಗಿ ನಾವು ಸೇರಿಸ್ತಾ ಇದ್ದೀವಿ. ನೀವು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೀರಾ ಇಲ್ಲಿ ಸರ್ಕಾರಿ ಶಾಲೆ ಕಳಿಸ್ತಾ ಇಲ್ಲ ಅಂತ. ನೀವು ಕಳಿಸಿದ್ದೀರಾ ನಿಮ್ಮ ಮಕ್ಕಳನ್ನ? ನೀವು ಕಳಿಸ್ತಾ ಇದ್ದೀರಾ? ಮತ್ತೆ ಒಂದ್ ನಿಮಿಷ ಸರ್, ಒಂದು ಪ್ರಶ್ನೆ ಕೇಳಿದ್ರು, ಡೆವಲಪ್ಮೆಂಟ್ ಬಗ್ಗೆ ಮಾತಾಡಬೇಕು. ನೋಡಿ, ನಿಮಗೂ ಅಧಿಕಾರ ಇದೆ, ನನಗೂ ಅಧಿಕಾರ ಇದೆ, ಇಲ್ಲಿ ಕುತ್ಕೊಂಡಿರೋ ಎಲ್ಲರಿಗೂ ಅಧಿಕಾರ ಇದೆ. RTE ಅಂತ ಇದೆ. ನಿಮ್ಗೆಲ್ಲಾದ್ರೂ ನೀವಿರೋ ಏರಿಯಾ, ನಾನು ಹೇಳಲ್ಲ ಎಲ್ಲ ಕಡೆ ನೀವು ಓಡಾಡಿ ಅಂತ, ನೀವಿರೋ ಏರಿಯಲ್ಲಿ ಯಾವುದೇ ಕೆಲಸ ನಡೆಯುತ್ತಲ್ವಾ, ನಿಮ್ಮ ಕಣ್ಣಿಗೆ ಕಾಣಿಸ್ದಂಗೆ ಇಮಿಡಿಯೇಟ್ ನೀವೇನು ಮಾಡಬೇಕು? ಸರ್ಕಾರಕ್ಕೆ ಒಂದು ಅರ್ಜಿ ಹಾಕಬೇಕು. ನೀವೇನು ಮಾಡಬೇಕು? ಅಲ್ಲಿ ಪಿಟಿಷನ್ ಆಗಬೇಕು. ಒಂದು 4-5 ಜನ ಸೇರಿ ಹಾಕಿದಾಗ ಏನಾಗುತ್ತೆ? ಅವ್ನು ಬಿಲ್ ಪಾಸ್ ಆಗಲ್ಲ. ನೆಕ್ಸ್ಟ್ ಅವನು ಏನು ಮಾಡ್ತಾನೆ? ಅಂತ ಕಳ್ಳ
ಕೆಲಸಗಳನ್ನ ಮಾಡಲ್ಲ. ಎಲ್ಲ ಪಾಸ್ ಆಗ್ತದೆ ಬಿಡಿ. ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ನಮ್ ಪ್ರಯತ್ನ ನಾವು ಪಡ್ಬೇಕು. ಅದಕ್ಕಿಂತ ಮುಂಚೆನೆ ಸರ್ಕಾರದಿಂದ ಕೆಲಸ ಆಗಲ್ಲ ಅಂದ್ರೆ ಗಂಟು ಕಟ್ಟಿಕೋ ಲವಂಗ ಹಸಿರು ಏಲಕ್ಕಿಯಿಂದ ತುಂಬಿದ MDH D+ ಮಸಾಲೆ.